ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮಾತಾ ರಾಜಾ ಮತ್ಪಿತಾ ವಾದಿರಾಜಃ ಭ್ರಾತಾ ರಾಜಾ ಮತ್ಸಖೋ ವಾದಿರಾಜಃ ಸರ್ವಸ್ವಂ ಮೇ ವಾದಿರಾಜೋ ದಯಾಲುಃ ನಾನ್ಯದ್ದೈವಂ ನೈವ ಜಾನೇ ನ ಜಾನೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಅಖಿಲ ಭಾರತ ಮಾಧ್ವ ಮಹಾಮಂಡಳದ ಮಹೋತ್ಸವ ಸಮ್ಮೇಳನ 2027ನೇ ಇಸ್ವಿಯಲ್ಲಿ ತುಮಕೂರಿನ ಮಹಾನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ಬೃಹದ್ ಉತ್ಸವ ನಿಮಿತ್ತ ಮಹಾಭಾರತ ತಾತ್ಪರ್ಯ ನಿರ್ಣಯದ ಕುರಿತು ಜ್ಞಾನ ಸತ್ರವನ್ನು ಇವತ್ತಿನಿಂದ ಆರಂಭ ಮಾಡ್ತಾ ಇದ್ದೇವೆ. ಮಧ್ವಾಚಾರ್ಯರ ಸಂಪ್ರದಾಯದಲ್ಲಿ ಬಂದವರು ತಮ್ಮನ್ನು ತಾವು ಮಾಧ್ವರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಒಂದಾ ಪಾಠದ ರೂಪದಿಂದ ಅಥವಾ ಪ್ರವಚನದ ರೂಪದಿಂದಲಾದರೂ ಅಲ್ಲಿರುವ ವಿಷಯಗಳನ್ನು ಅರಿತುಕೊಂಡಿರಲೇಬೇಕು. ಭಾರತೀಯರು ಅಂತ ನಮ್ಮನ್ನು ನಾವು ಹೇಳ್ಕೊಳ್ಬೇಕಾದ್ರೆ ಭಾರತದ ಸಂಸ್ಕೃತಿ, ಭಾರತದ ನಿಯಮಗಳು, ಸಂವಿಧಾನ, ಅದರ ಅರಿವು ನಮಗಿರಬೇಕಲ್ಲ. ಇತಿಹಾಸ, ಅದರ ಅರಿವು ನಮಗಿರಬೇಕು. ಹಾಗೆ ಮಾಧ್ವರು ಅಂತ ನಾವು ಅಂದ್ಕೊಳ್ಬೇಕಾದ್ರೆ ಮಧ್ವಾಚಾರ್ಯರು ರಚಿಸಿದಂಥ ತಾತ್ಪರ್ಯ ನಿರ್ಣಯ ಅದು ಮಧ್ವಾಚಾರ್ಯರದೇ ವಾಣಿ. ಆ ವಾಣಿಯಲ್ಲಿ ನಮಗೇನು ಸಂದೇಶಗಳನ್ನು ತಿಳಿಸಿದ್ದಾರೆ ಅದನ್ನು ನಾವು ಅರಿತಿರಬೇಕು. ಅಂದರೆ ನಾವು ಮಾಧ್ವರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕಾಗ್ತದೆ. ಆ ನಿಟ್ಟಿನಲ್ಲಿ ಮುಂದೆ ನಡೆಯುವಂಥ ಒಂದು ದೊಡ್ಡ ಸಮ್ಮೇಳನವನ್ನು ಉದ್ದೇಶಿಸಿ ಮಂಡಳದ ಸದಸ್ಯರು ಶ್ರೀಕೃಷ್ಣ ಮಠದ ಈ ಪ್ರಾಂಗಣದಲ್ಲಿ ಇವತ್ತಿನಿಂದ ಜ್ಞಾನ ಸತ್ರವನ್ನು ಆರಂಭ ಮಾಡ್ತಾ ಇದ್ದಾರೆ. ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗಬೇಕು, ಯಾವುದೇ ವಿಘ್ನಗಳು ಬರದಂತೆ ಈ ಜ್ಞಾನಯಜ್ಞ ಪರಿಸಮಾಪ್ತಿಗೊಳ್ಳಬೇಕು. ಹಾಗಾಗಿ ವಿಘ್ನೇಶ್ವರನ ಅಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ರೂಪಿ ಭಗವಂತನನ್ನು ನಮಸ್ಕರಿಸಿ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಹಾಗೂ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿಯೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಪೇಜಾವರ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಊರೂರುಗಳಲ್ಲಿ ನೆಟ್ಟಂಥ ಒಂದು ದೊಡ್ಡ ವೃಕ್ಷ ಅದೇ ಅಖಿಲ ಭಾರತ ಮಾಧ್ವ ಮಹಾಮಂಡಳ. ಬಹಳಷ್ಟು ಮಾಧ್ವ ಯುವಕರಿಗೆ ಆ ಮಂಡಲವನ್ನು ಆಶ್ರಯಿಸಿದ್ದರಿಂದ ಏನೆಲ್ಲ ಉಪಯೋಗ ಆಗಿದೆ ಅಂತ ನಾವು ಪ್ರತ್ಯೇಕವಾಗಿ ಬಾಯಲ್ಲಿ ಹೇಳೋದು ಬೇಕಾಗಿಲ್ಲ. ಅದರ ಉಪಯೋಗ ಪಡೆದು ಆ ಮಂಡಳದಿಂದಾದಂತಹ ಕಾರ್ಯ ಸಮಾಜಕ್ಕೆ ಎಷ್ಟು
ಉಪಕಾರಿಯಾಗಿದೆ ಅಂತ ನಾವು ಅದನ್ನು ಅರ್ಥೈಸ್ಕೊಂಡಿದ್ದೇವೆ. ಮಾಧ್ವ ಮಹಾಮಂಡಲ ಪೇಜಾವರ ಶ್ರೀಪಾದಂಗಳವರ ಒಂದು ದೊಡ್ಡ ಕನಸು. ಆಕಾಶದಲ್ಲಿ ಮೋಡಗಳು ಬಂದರೆ ಬೇಸಿಗೆಯ ತಾಪ ತಣಿತದೆ ಇನ್ನು ಅಂತ ಅನ್ನಿಸ್ತದೆ. ಹಾಗಾಗಿ ಮೋಡಗಳನ್ನು ನಿರೀಕ್ಷೆ ಮಾಡ್ತೇವೆ. ಮಾಧ್ವ ಮಹಾಮಂಡಲ ಅನ್ನೋದೊಂದು ದೊಡ್ಡ ಮೋಡ. ಅಂದಿನ ಕಾಲದಲ್ಲಿ ಈ ಮೋಡದ ನಿರೀಕ್ಷೆಯಲ್ಲಿ ಮಾಧ್ವ ಸಮಾಜ ಇತ್ತು. ಬೇರೆ ಬೇರೆ ಥರದ ಸಮಸ್ಯೆಗಳನ್ನು ಅನುಭವಿಸ್ತಾ ಇತ್ತು. ಆ ಸಮಸ್ಯೆಗಳಿಗೆಲ್ಲ ತಂಪೆರೆದು ತಣಿಸಿ ಬೇಸಿಗೆ ತಾಪವನ್ನು ಪರಿಹರಿಸಲಿಕ್ಕೆ ಮೋಡದ ರೂಪದಲ್ಲಿ ಬಂದದ್ದೇ ಮಾಧ್ವ ಮಹಾಮಂಡಲ ಅಂತ ನಾವು ಭಾವಿಸಬೇಕು. ಇಂಥ ಮಂಡಳಗಳು ಅಂದಿನ ಯುವಕರಿಗೆ ಸ್ಫೂರ್ತಿಯಾಗಿ ಮುಂದಿನ ಪ್ರಜೆಗಳಿಗೂ ಮುಂದಿನ ಸಮಾಜ ಕಟ್ಟಲಿಕ್ಕೂ ಕೂಡ ಅದು ದಾರಿದೀಪವಾಗಿ ಬೆಳೀತು. ಈಗಲೂ ಅದು ಬೆಳಗುತ್ತಾ ಇದೆ. ಊರೂರುಗಳಲ್ಲಿ ಶಿಬಿರಗಳನ್ನು ನಡೆಸ್ತದೆ. ಊರೂರುಗಳಲ್ಲಿ ವರ್ಷಕ್ಕೆ 3 ವರ್ಷಕ್ಕೆ ಮಹಾ ಮಹೋತ್ಸವವನ್ನು ನೆರವೇರಿಸ್ತದೆ. ಅದರದೇ ಸಹಯೋಗದಲ್ಲಿ ಪೂರ್ಣಪ್ರಜ್ಞೆ ವಿದ್ಯಾಪೀಠದಿಂದ ಸುಧಾಮಂಗಳಗಳನ್ನು ನಡೆಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸ್ತ್ರೀಯರಿಗೂ ಬೇಕಾದಂಥ ಒಂದು ಅದ್ಭುತವಾದ ವಸತಿ ನಿಲಯಗಳನ್ನು ಕಲ್ಪಿಸುವಂಥ ಕಾರ್ಯವನ್ನು ಮಾಡುವ ಸಂಕಲ್ಪ ಮಾಡಿದೆ. ಬಹಳ ಎತ್ತರಕ್ಕೆ ಬೆಳೆದಿದೆ. ಅಂಥ ಮಂಡಳದ ಪುನರುಜ್ಜೀವನ ಅಥವಾ ಅಭಿವೃದ್ಧಿ ಈ ನಿಟ್ಟಿನಲ್ಲಿ ಸಮ್ಮೇಳನಗಳನ್ನು ಮಾಡಿ ಜಾಗೃತಿಯನ್ನು ಮೂಡಿಸಿ ಮಾಧ್ವ ತತ್ವಜ್ಞಾನವನ್ನು ಪ್ರಚಾರ ಮಾಡಬೇಕು ಅನ್ನುವ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಹಾಗಾಗಿ ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಸಹಕಾರ ಅಷ್ಟೇ ಅಲ್ಲ, ಮೇಲಿಂದ ಮೇಲೆ ಇಂಥ ಮಂಡಳಕ್ಕೆ ಕೈ ಜೋಡಿಸಿ ಇಲ್ಲಿ ಮಾಡುವಂಥ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಮುಂದಿನ ಜನ್ರೇಷನ್ನಿಗೂ ಕೂಡ ಒಂದು ಮಾರ್ಗದೀಪವಾಗುವಂತೆ ಮಾಡಬೇಕು. ಇಂಥ ಕಾರ್ಯಕ್ರಮಗಳನ್ನು ನಡೆಸಿದಾಗೆಲ್ಲ ಮತ್ತೆ ಅಲ್ಲಲ್ಲಿ ಪ್ರವಚನ ನಡೆದಾಗ ಯಥಾ ಪ್ರಕಾರ ವಯಸ್ಸು ಹೆಚ್ಚಾದವರೇ 50+ ಅಂತಂತಿರ್ತಾರೆ, 50+ ಅಂತ. ಅಂಥವರಿಗಷ್ಟೇ ಅಲ್ಲ, ಮುಂದಿನ ಜನ್ರೇಷನಿಗೂ ಉಪಯೋಗ ಆಗುವ ಹಾಗೆ ಹೆಚ್ಚೆಚ್ಚು ಯುವಕರು ಭಾಗವಹಿಸುವ ಹಾಗೆ ಅವರು ಜ್ಞಾನಾರ್ಜನೆ ಮಾಡಿಕೊಂಡು ಮಾಧ್ವ ತತ್ವಜ್ಞಾನ ಅಂದರೆ ಎಷ್ಟು ಅದ್ಭುತ, ನಾವು ಎಷ್ಟು ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಅನ್ನೋ ಅರಿವು ಮೂಡಿಸೋ ಹಾಗೆ ಆಗಬೇಕು. ಅದಕ್ಕೂ ತಾವೆಲ್ಲ ಪ್ರೇರಣಾ ಶಕ್ತಿಯನ್ನು ಕೊಡಬೇಕು ಅಂತ ಈ ಮೂಲಕವಾಗಿ ಕೇಳ್ತಾ, ತುಮಕೂರಿನ ಅಪೂರ್ವವಾದ ಒಂದು ಸುಯೋಗ, ಅಲ್ಲಲ್ಲಿ ಪ್ರವಚನಗಳ ಜ್ಞಾನ ಸತ್ರ ನಡೀತಾನೇ ಇರ್ತದೆ. ಶ್ರೀಕೃಷ್ಣ ಮಠದಲ್ಲಿ ಅನೇಕ ಯತಿಗಳ ಚಾತುರ್ಮಾಸ್ಯವು ಕಳೆದ ವರ್ಷಗಳಲ್ಲಿ ನಡೀತಾ ಬಂದದ್ದನ್ನು ನೋಡಿದ್ದೇವೆ. ಹಾಗಾಗಿ ತುಮಕೂರಿನಲ್ಲಿ ಜ್ಞಾನಯಜ್ಞ ಇಲ್ಲೇ ಹತ್ತಿರದಲ್ಲಿರುವಂಥ ಹೇಮಾವತಿ ನದಿಗಿಂತ ಚೆನ್ನಾಗೇ ಹರಿತಾ ಇದೆ ಅಂತ ನಾವು ಭಾವಿಸ್ಬೋದು. ನದಿ ಹರಿದ ಹಾಗೆ ಆ ನೀರು ಚೆನ್ನಾಗಿ ಉಪಯೋಗಕ್ಕೆ ಬರ್ತದೆ ಅಂತ ಅರ್ಥ. ಹರಿವೇ ಇಲ್ಲದಂಥ ನೀರನ್ನು ಉಪಯೋಗಿಸುವಾಗ ಸ್ವಲ್ಪ ಎಚ್ಚರ ಇರಬೇಕಂತೆ. ಹರಿವಿನ ನೀರು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ ವಿದ್ವಾಂಸರು ಅಧ್ಯಯನ ಮಾಡಿ ಜ್ಞಾನವನ್ನು ಹೃದಯದಲ್ಲಿ ತುಂಬಿಕೊಂಡ್ರೆ ಅದು ನೀರು ಒಂದೇ ಕಡೆಯಲ್ಲಿ ಉಳಿದಿದೆ ಅಂತಾಯಿತು. ಅದನ್ನು ಉಪಯೋಗಿಸೋರಿಲ್ಲ, ಅದು ಹರಿಲಿಲ್ಲ ಅಂತಾದರೆ ಅದು ಇಬ್ಬರಿಗೂ ಉಪಯೋಗಕ್ಕೆ ಬರಲ್ಲ. ಅದು ಎಷ್ಟೆಷ್ಟು ಹರಿತದೆ ಅಷ್ಟಷ್ಟು ಇಬ್ಬರಿಗೂ ಉಪಯೋಗಕ್ಕೆ ಬರ್ತದೆ. ಯಾರು ಅಧ್ಯಾಪನ ಮಾಡಿರ್ತಾರೆ ವಿದ್ವಾಂಸರು ಅವರಿಗೂ ಉಪಯೋಗ, ಯಾರು ಅದನ್ನು ಬಳಸ್ತಾರೆ ಅವರಿಗೂ ಉಪಯೋಗ ಆಗ್ತದೆ. ಹಾಗಾಗಿ ಮಾಧ್ವ ತತ್ವಜ್ಞಾನದ ಸಮ್ಮೇಳನದ ಬಹುಮುಖ್ಯವಾದ ಮತ್ತೊಂದು ಉದ್ದೇಶ ಅಂದರೆ, ಯಾರು ಮಧ್ವ ಸಿದ್ಧಾಂತವನ್ನು ಸಾಂಪ್ರದಾಯಿಕವಾಗಿ ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೆ ವಿದ್ವಾಂಸರು, ಆ ವಿದ್ವಾಂಸರ ಹೃದಯದಲ್ಲಿ ಮಡುಗಟ್ಟಿದ ನೀರು ಹರಿಯದೇನೆ, ಹಾಗೆ ಯಾರೂ ಉಪಯೋಗಿಸದೇನೆ ಉಳಿಬಾರ್ದು.
ಅದು ಚೆನ್ನಾಗಿ ಹರಿಬೇಕು, ಅದರಿಂದ ಸಮಾಜಕ್ಕೂ ಉಪಯೋಗ ಆಗಬೇಕು, ವಿದ್ವಾಂಸರಿಗೂ ಉಪಯೋಗ ಆಗಬೇಕು ಅನ್ನೋ ಉದ್ದೇಶ ಪೂಜ್ಯ ಶ್ರೀಪಾದಂಗಳವರಿಗೆ ಇದ್ದದ್ದು. ಆ ನಿಟ್ಟಿನಲ್ಲಿ ಬಹುಮುಖ ಪ್ರತಿಭೆಯ ವಿದ್ವಾಂಸರನ್ನು ಕರೆಸೋದ್ರ ಮೂಲಕ ಈ ತತ್ವಜ್ಞಾನದ ಸಮ್ಮೇಳನದ ಪೂರ್ವಭಾವಿ ಪ್ರವಚನದ ಯಜ್ಞ ಮುಂದುವರಿತದೆ. ಆರಿಸಿದಂಥ ವಿಷಯ ಮಹಾಭಾರತ ತಾತ್ಪರ್ಯ ನಿರ್ಣಯ. ಅದನ್ನು ಕುರಿತು 3 ದಿನಗಳ ಕಾಲ ಸಂಕ್ಷಿಪ್ತ ಪರಿಚಯದ ರೂಪವಾಗಿ 4 ಮಾತುಗಳನ್ನು ಹೇಳ್ತೇನೆ. ಮಹಾಭಾರತ ತಾತ್ಪರ್ಯ ನಿರ್ಣಯ 32 ಅಧ್ಯಾಯಗಳನ್ನು ಒಳಗೊಂಡ ಕೃತಿ. ಭಗವತ್ಪಾದರು ಭೂಮಿಯಲ್ಲಿ ಅವತರಿಸಿ 700ಕ್ಕಿಂತ ಸ್ವಲ್ಪ ಹೆಚ್ಚು ವರ್ಷ ಆಯಿತು. ಭೂಮಿಯಲ್ಲಿ ಇದ್ದರು 800 ವರ್ಷದ ಒಳಗೆ ಅಂತ ಭಾವಿಸ್ಬೋದು. ಇದೇ ಭೂಮಿಯಲ್ಲೇ ಸತ್ಯಲೋಕದ ವಾಯುದೇವರು ಅವತಾರ ಮಾಡಿ ಬಂದರು. ಅವತರಿಸಿದ ಮೇಲೆ ಪೂರ್ವದಲ್ಲೇ ನಿಯೋಜಿತವಾದ ಕೆಲಸಗಳು ಅಂತಿತ್ತು. ಇಂತಿಷ್ಟನ್ನು ಮಾಡಬೇಕು ನೀವು ಅಂತ. ಅದನ್ನು ಮಾಡಲಿಕ್ಕೂ ಕೂಡ ಭಗವಂತನ ಸೂಚನೆ, ಭಗವಂತನ ಆದೇಶ, ಭಗವಂತ ಯಾವಾಗ ಪ್ರೇರಣೆ ಮಾಡ್ತಾನೋ ಹಾಗೆ ಅದನ್ನು ಕೆಲಸಗಳನ್ನು ಮಾಡಬೇಕು ಅಂತ. ಯಾವತ್ತೂ ಕೂಡ ಮನುಷ್ಯ ದೇವರ ಸೂಚನೆ ಇಲ್ಲದೆ, ಪ್ರೇರಣೆ ಇಲ್ಲದೆ ಕೆಲಸಕ್ಕೆ ಕೈ ಹಾಕಬಾರ್ದು. ಆವಾಗ ಆ ಕೆಲಸ ಪೂರ್ಣ ಆಗ್ತದೆ ಅಂತಿಲ್ಲ, ಅದಕ್ಕೇನೋ ಒಂದು ವಿಘ್ನ ಬರ್ತದೆ. ದೇವರ ಸೂಚನೆಗಾಗಿ ಭಗವತ್ಪಾದರು ಪ್ರತಿಯೊಂದು ವಿಷಯದೊಳಗೂ ಕಾಯ್ತಾರೆ. ಒಮ್ಮೆ ಉತ್ತರ ಬದರಿಗೆ ಅಂತ ಮಧ್ವಾಚಾರ್ಯರು ತೆರಳಿದ್ದಾರೆ. ಉತ್ತರ ಬದರಿ ಅಂದರೆ ಇವತ್ತು ನಾವು ನೋಡುವ ಬದರಿ ಅಲ್ಲ. ಇವತ್ತು ಬದರಿ ಏನಿದೆ, ನಾವು ನೀವು ಎಲ್ಲ ತೆರಳ್ತೇವೆ, ನಾರಾಯಣನ ದರ್ಶನ ಮಾಡ್ತೇವೆ, ನರಪರ್ವತ ನೋಡ್ತೇವೆ, ನಾರಾಯಣ ಪರ್ವತ ನೋಡ್ತೇವೆ. ಈ ನರನಾರಾಯಣ ಪರ್ವತಕ್ಕಿಂತಲೂ ಎತ್ತರದ ಜಾಗದಲ್ಲಿ ಉತ್ತರ ಬದರಿಕಾಶ್ರಮ ಇದೆ. ಅಲ್ಲಿಗೆ ಮಧ್ವಾಚಾರ್ಯರು ಹೋಗಿದ್ದಾರೆ. ವೇದವ್ಯಾಸರ ಆಶ್ರಮ ಬಹಳ ಸ್ವರಸವಾದ ಆಶ್ರಮ. ಆ ಆಶ್ರಮದಲ್ಲಿ ಮುನಿಗಳೆಲ್ಲ ಸುತ್ತಲೂ ಕುಳಿತಿದ್ದಾರೆ. ಭಗವತ್ಪಾದರು ಕೂಡ ಅಲ್ಲಿಗೆ ಬಂದರು. ವೇದವ್ಯಾಸರು ಪಾಠ ಮಾಡ್ತಾ ಇದ್ರಂತೆ. ಮಧ್ವಾಚಾರ್ಯರು ಬಂದದ್ದನ್ನು ನೋಡಿ ಬಹಳ ಆನಂದ ಆಯಿತು ವೇದವ್ಯಾಸರಿಗೆ. ಇಬ್ಬರು ಪರಸ್ಪರ ಆಲಿಂಗನ ಮಾಡಿಕೊಂಡು ಮಾತನಾಡ್ತಾ ಒಂದಿಷ್ಟು ಸಮಯ ಕಳೆದ್ರಂತೆ. ಆಮೇಲೆ ವೇದವ್ಯಾಸರು ಮಧ್ವಾಚಾರ್ಯರಿಗೆ ಹೇಳ್ತಾರೆ, ಕೆಳಗಿನಿಂದ ಬಂದಿದ್ದೀಯಲ್ಲ, ಮತ್ತೆ ಕೆಳಗೆ ಹೋಗು ಅಂತಂದ್ರಂತ. ಕೆಳಗಿನಿಂದ ಬಂದ್ಬಿಟ್ಟು ಮತ್ತೆ ಕೆಳಗೆ ಹೋಗು, ಮಹಾಭಾರತಕ್ಕೆ ಸರಿಯಾದ ಅರ್ಥ ಬರೆದುಕೊಡು ಅಂತ ಕೇಳಿದ್ರಂತ. ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನ್ಯಯುನಕ್ತಿ ಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯಮಾನಃ. ಮಧ್ವವಿಜಯದ 10ನೇ ಸರ್ಗದಲ್ಲಿ ಉಲ್ಲೇಖಿಸುವಂಥ ಅಂಶ ಇದು. ಪಾರಾಶರ್ಯ ಪರತತ್ವ ಪ್ರಸಿದ್ಧೈ. ಮಹಾಭಾರತಕ್ಕೆ ಸರಿಯಾದ ಅರ್ಥವನ್ನು ಜಗತ್ತಿಗೆ ಬೋಧನೆ ಮಾಡಬೇಕಿದೆ. ಪರತತ್ವ ಏನು ಅಂತ ತಿಳಿಯದೆ ನಾವ್ಯಾರೂ ಮುಕ್ತಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಪರತತ್ವದ ಅರಿವು ಮೂಡಬೇಕಾದ್ರೆ ಮಹಾಭಾರತ ಬೇಕು. ಮಹಾಭಾರತಕ್ಕೆ ಆಗಲೇ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ವ್ಯಾಖ್ಯಾನಿಸಿ ವೇದವ್ಯಾಸರಿಗೆ ಸಮ್ಮತ ಅಲ್ಲದಂತೆ ಮಾಡಿಟ್ಟಿದ್ದಾರೆ ವ್ಯಾಖ್ಯಾನಗಳನ್ನು. ಒಬ್ಬ ವ್ಯಕ್ತಿ ತನ್ನ ಹೃದಯದಲ್ಲಿ ಒಂದಿಷ್ಟು ಭಾವನೆಗಳನ್ನು ಇಟ್ಟುಕೊಂಡು ಒಂದು ಗ್ರಂಥ ರಚನೆ ಮಾಡ್ತಾನೆ, ಅಥವಾ ಒಂದು ಸೀರಿಯಲ್ ತೆಗಿತಾನೆ, ಒಂದು ಸಿನಿಮಾ ತೆಗಿತಾನೆ, ಒಂದು ನಾಟಕ ಬರೀತಾನೆ. ಆದರೆ ಅದಕ್ಕೆ ಕಮೆಂಟ್ ಮಾಡೋರು, ಅದ್ರ ಬಗ್ಗೆ ಇಂಟರ್ಪ್ರಿಟೇಟ್ ಮಾಡೋರು, ಅದನ್ನು ತೆಗೆದವನ ಮನಸ್ಸಿನಲ್ಲಿ ಏನಿದೆಯೋ ಅದಕ್ಕಿಂತ ವಿಪರೀತವಾಗಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಾನು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ತೆಗೆದಿರಲಿಲ್ಲ, ಆದರೆ ಜನ ಅದನ್ನು ಹಾಕಿ ತೊಗೊಂಡ್ರಲ್ಲ, ಅದು ಸ್ವಲ್ಪ ಮನಸ್ಸಿಗೆ ಖೇದಾಯಿತು ಅಂತ ಅಂತೇವೋ ಇಲ್ಲೋ. ನಾನೊಂದೇನೋ ಬೇರೆ ಮೆಸೇಜ್ ಕೊಡಬೇಕು ಅಂತಿದ್ದೆ, ತಗೊಳ್ಳೋರು ಅದನ್ನು ವಿಪರೀತವಾಗಿ ತಗೊಳ್ಳೋ ಹಾಗಾಯಿತು.
ಮುಂದಿನ ಸಲ ಮಾಡುವಾಗ ಸ್ವಲ್ಪ ಸರಿ ಮಾಡ್ಕೊಳ್ತೀನಿ ಅಂತ ಅವನಾದರೂ ಅನ್ನಬೇಕು, ಅಥವಾ ತಗೊಳ್ಳೋರ ಮೆಂಟಾಲಿಟಿ ಯಾಕೋ ಸ್ವಲ್ಪ ಸರಿಯಾಗಿಲ್ಲ ಅಂತಾದರೂ ಹೇಳಬೇಕು, ಏನೋ ಒಂದು ಕಾರಣ ಕೊಡಬೇಕಲ್ಲ. ಇಲ್ಲಿ ಹಾಗಾಗಿದೆ. ಮಹಾಭಾರತ ರಚನೆಗೊಂಡದ್ದು ಯಾವಾಗ? ರಚನೆ ಆದ ನಂತರ ಅದರದ್ದು ಕೃತಿಯ ಕಾಲ ಎಷ್ಟು ಕಳೆದಿತ್ತು, ಕಳೆಯೋಷ್ಟರಲ್ಲಿ ಕಲಿಯುಗದಲ್ಲಿ ಏನೆಲ್ಲ ಅದಕ್ಕೆ ಸಮಸ್ಯೆಗಳಾಗಿತ್ತು, ಅದ್ರ ಬಗ್ಗೆನೂ ಒಂದು ವಿಷಯವನ್ನು ಮುಂದೆ ಹೇಳಲಿಕ್ಕಿದೆ. ಅದು ಭಗವತ್ಪಾದರೆ ಹೇಳಿಕೊಡ್ತಾರೆ. ಪೂರ್ವದಲ್ಲಿ ಒಂದೆರಡು ಮಾತು, ಇದು ಉಪೋದ್ಘಾತ ಅಂತ ಅಂದ್ಕೊಳ್ಬೋದು. ತಾತ್ಪರ್ಯ ನಿರ್ಣಯದ ಉಪೋದ್ಘಾತವನ್ನು ಅನುಸಂಧಾನ ಮಾಡಬೇಕಾಗಿದೆ. ಕೃತಿಕಾರರಾದವರು ವೇದವ್ಯಾಸರು. ಆದರೆ ಆ ವ್ಯಾಸರ ಹೃದಯದಲ್ಲಿ ಇಲ್ಲದಿರುವ ತಾತ್ಪರ್ಯವೆಲ್ಲ ಮಹಾಭಾರತಕ್ಕಿದೆ ಅಂತ ಇಂಟರ್ಪ್ರಿಟೇಟ್ ಮಾಡಿದರೆ ಬರೆದಂಥ ವೇದವ್ಯಾಸರಿಗೇನು ಅನ್ನಿಸ್ಬೇಡ. ಅದಕ್ಕೆ ವೇದವ್ಯಾಸರು ಮಧ್ವಾಚಾರ್ಯರಿಗೆ ಹೇಳ್ತಾರೆ, ಆಚಾರ್ಯ ಮಧ್ವರಿಗೆ ಆದೇಶ ಮಾಡ್ತಾರೆ, ನನ್ನ ಹೃದಯ ಏನು ಅಂತ ನೀನು ಬಲ್ಲವನು, ನಾನೇ ಪಾಠ ಮಾಡಿದ್ದೇನಾದ್ದರಿಂದ ಮಹಾಭಾರತ ವೇದಗಳು ಎಲ್ಲ ಪಾಠವನ್ನು ವೇದವ್ಯಾಸರ ಸನಿಹದಲ್ಲಿ ಕುಳಿತು ಮಧ್ವಾಚಾರ್ಯರು ಪಾಠ ಕೇಳ್ತಾರೆ. ರುಜುಪುಂಗವಸ್ಯ ಪರಿಜಾನತ ಸ್ವಯಂ ಸಕಲಂ ತದಪ್ಯಲಮನಂತ ಜನ್ಮಸು. ಇದೆಲ್ಲ ಮಧ್ವ ವಿಜಯದ 8ನೇ ಸರ್ಗದಲ್ಲಿ ಬರ್ತದೆ. ಎಲ್ಲ ಗೊತ್ತಿದ್ದರೂ ಕೂಡ ವೇದವ್ಯಾಸರ ಸನ್ನಿಧಿಯಲ್ಲಿ ಮಧ್ವಾಚಾರ್ಯರು ಪುನಃ ಪಾಠ ಕೇಳಿದ್ರಂತೆ. ಆ ಪಾಠದ ಬಗ್ಗೆ ಹೇಳ್ಬೋದೇ ಹೊರತು ಪಾಠದ ಒಳಗೇನಿತ್ತು ಅಂತ ನಾವು ಹೇಳಲಾರೆವು. ಇತಿಹಾಸ ಸುಂದರ ಪುರಾಣ ಸೂತ್ರ ಸತ್ಪ್ರಿಯ ಪಂಚರಾತ್ರ ನಿಜ ಭಾವ ಸಂಯುತಂ ಅಶೃಣೋದನಂತ ಹೃದನಂತ ತೋಚಿರಾತ್ ಪರಮಾಗಮಾರ್ಥಗಮಿತಾವಮಾವಲೇ. ಪರಮಾಗಮಾರ್ಥಂ ರುಜುಪುಂಗವಸ್ಯ ಎಲ್ಲ ಗೊತ್ತಿದೆ ಭಗವತ್ಪಾದರಿಗೆ, ಆದರೂ ಅಶೃಣೋದನಂತ ಹೃದನಂತ ತೋಚಿರಾತ್. ಇತಿಹಾಸ ಪಾಠ ಕೇಳಿದ್ರಂತೆ, ಪುರಾಣಗಳನ್ನು ಪಾಠ ಕೇಳಿದ್ರಂತೆ, ಬ್ರಹ್ಮಸೂತ್ರಗಳ ಪಾಠ ಕೇಳಿದರು, ಎಲ್ಲ ಪಾಠ ಕೇಳಿದ್ದಾರೆ. ಮಹಾಭಾರತ ಕೃತಿ ರಚಿಸಿದ ವೇದವ್ಯಾಸರೇ ಪಾಠ ಹೇಳಿದ ಮೇಲೆ ಮಹಾಭಾರತದ ಒಳ ಅರ್ಥ ಏನು ಅಂತ ಪಾಠ ಕೇಳಿದವರಿಗಿಂತ ಬೇರೆಯವರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯನಾ? ಇದನ್ನು ಮನುಷ್ಯ ಆಲೋಚನೆ ಮಾಡಬೇಕು. ಅದಕ್ಕೆ ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಬಹಳ ಮಹತ್ವ ಇದೆ. ಪಾಠ ಕೇಳಿದವರೇ ಅವರಾದ್ದರಿಂದ ಅವರೇ ಕೃತಿಯನ್ನು ರಚನೆ ಮಾಡಿಕೊಟ್ರಲ್ಲ. ಆ ಕಾರಣಕ್ಕೆ ಇನ್ನೊಂದು ಅಂಶವನ್ನು ಅನುಸಂಧಾನ ಮಾಡಬೇಕು. ಮಹಾಭಾರತ ಯಾವಾಗ ರಚನೆ ಆಯಿತು, ಮಹಾಭಾರತ ತಾತ್ಪರ್ಯ ನಿರ್ಣಯ ಯಾವಾಗ ರಚನೆ ಆಯಿತು, ಅಲ್ಲಿರುವ ಕಾಲದ ಗ್ಯಾಪ್ ಎಷ್ಟು ಅಂತ ಒಂದು ತಿಳುವಳಿಕೆಗೆ ಹೇಳ್ತೇನೆ. ವೇದವ್ಯಾಸರು ಹುಟ್ಟಿದ್ದು ಯಾವಾಗ? ಅವರಿಗೆ ಹುಟ್ಟಿಲ್ದಿದ್ದರೂ ಅವತಾರ ಅಂತ ಆಯ್ತಲ್ಲ, ಪ್ರಾದುರ್ಭಾವ. ವೇದವ್ಯಾಸರು ಕಾಣೆ ಆದದ್ದು ಯಾವಾಗ? ಕಾಣೆ ಆದರೂ ಒಂದು ಸ್ವಲ್ಪ ಯಾಕಾದರೂ ಎಲ್ಲರಿಗೆ ಗಾಬರಿ ಆಗ್ತೇವೆ. ಕಾಣೆ ಆದ ವೇದವ್ಯಾಸರು ಕಾಣೆ ಆದ್ರ ಅಂತ. ನಾವು ನೀವು ಕಣ್ಮರೆ ಮಾಡಿದ್ದಲ್ಲ, ವೇದವ್ಯಾಸರೇ ನಾನು ಕಾಣೆ ಆಗಬೇಕು ಅಂತ ಕಣ್ಮರೆ ಆದ್ರಂತೆ. ಈ ಎರಡು ಸಂಗತಿಗಳನ್ನು ತಿಳಿಸ್ತಾರೆ. ವೇದವ್ಯಾಸರು ಯಾವಾಗ ಕಣ್ಮರೆಯಾದರು? ಪಾಂಡವರ ಆಡಳಿತ ನಡೀತಾ ಧರ್ಮದ ಸ್ಥಾಪನೆಯನ್ನಾಗಿ ಎಲ್ಲೆಡೆಯಲ್ಲೂ ಧರ್ಮ ವಿಜೃಂಭಿಸ್ತಿದೆ ಎಂದಾಗ ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದ ವೇದವ್ಯಾಸರು ಇನ್ನು ಸಾಕು ಅಂತ ಸಂಕಲ್ಪ ಮಾಡಿದ್ರಂತೆ. ವ್ಯಾಸರು ಯಾರ ಮನೆಯಲ್ಲಿ ಬೇಕಾದರೂ ಪ್ರಕಟ ಆಗ್ತಾಯಿದ್ರು, ಯಾರನ್ನು ಬೇಕಾದರೂ ಭೇಟಿ ಆಗ್ತಾಯಿದ್ರು. ಎಲ್ಲಿವರೆಗೂ ಅಂದರೆ ಮಹಾಭಾರತದ ಕಾಲ ಅಂತ ನಾವೇನು ಪರಿಗಣಿಸಿದ್ದೇವೆ ಇವತ್ತು, ಅರ್ಥಾತ್ ಪಾಂಡವರ ಆಡಳಿತ ಎಲ್ಲಿವರೆಗೂ ನಡೀತಾ ಇತ್ತೋ ಅಲ್ಲಿವರೆಗೂ ಇದ್ರಂತೆ. ಆಮೇಲೆ ಅವರು ಜನದೃಗ್ವಿಷಯತ್ವ ಮತ್ಯಜನ್ ಅಂತ ಭಗವತ್ಪಾದರ ವೇದವ್ಯಾಸರ ಕಣ್ಣಿಗೆ ಕಾಣದಂತೆ ಆದ ಸಂಗತಿಯನ್ನು ಹೇಳ್ತಾರೆ. ಜನದೃಗ್ವಿಷಯತ್ವ ಮತ್ಯಜನ್, ಜನರ ಮನಸ್ಸಿಗೆ ನಿಲುಕುವ ಹಾಗೆ ಆಗ್ಬೋದು, ಜನರ ಕಣ್ಣಿಗಿನ ಮೇಲೆ ನಿಲುಕೋ ಹಾಗೆ ಬೇಡ ಅಂತ ಮನಸ್ಸು ಮಾಡಿದ್ರಂತ, ಸಂಕಲ್ಪ ಮಾಡಿದ್ರಂತ.
ಇದು ವೇದವ್ಯಾಸರು ಕೊನೆಯ ತಮ್ಮ ಸಂಕಲ್ಪದಂತೆ ಮಾಡಿದ್ದು. ಯಾಕೆ ಅಂತ ಕೇಳ್ಬೋದು. ಯಾಕೆ ವೇದವ್ಯಾಸರು ಎಲ್ರಿಗೆ ಕಣ್ಣಿಗೆ ಕಾಣುವ ಹಾಗೆ ಯಾವಾಗಲೂ ಇದ್ದಿದ್ದರೆ ಸಮಸ್ಯೆ ಏನಾಗ್ತಿತ್ತು? ಸೂರ್ಯ ಯಾವಾಗಲೂ ಇದ್ದರೆ ಸಮಸ್ಯೆ ಏನಾಗ್ತದೆ ಅಂತ ಯಾರಾದರೂ ಯೋಚಿಸಿದ್ರೆ ಅಂತ ವೇದವ್ಯಾಸರ ಮಹಿಮೆಯನ್ನು ಹೇಳುವಾಗ ಪಂಡಿತಾಚಾರ್ಯ ಹೇಳ್ತಾರೆ, ಯಾವಾಗಲೂ ಸೂರ್ಯ ಇದ್ದರೆ ಏನಾಗ್ತದೆ? ನಿಮಗೇನು ಅನಿಸಲ್ಲ, ಭಾಳ ಚೆನ್ನಾಗಿರ್ತದೆ, ಕರೆಂಟ್ ಅಂತ ಪ್ರತ್ಯೇಕ ಬೇಡವೇ ಬೇಡ ಅಂತ ನಮಗನ್ನಿಸ್ತದೆ. ಕತ್ತಲಿನ ಅವಶ್ಯಕತೆ ಎಷ್ಟು, ಚಂದ್ರನ ಅವಶ್ಯಕತೆ ಎಷ್ಟು, ಅವನ ಕಿರಣದ ಅವಶ್ಯಕತೆ ಎಷ್ಟು ಅಂತ ನೀವು ಊಹಿಸಿಲ್ಲ ಅದ್ರ ಬಗ್ಗೆ ಸರಿಯಾಗಿ. ವೇದವ್ಯಾಸರು ಹಾಗೆ ಆಲೋಚನೆ ಮಾಡಿದ್ರಂತೆ. ಜ್ಞಾನದ ಮಹತ್ವ ಗೊತ್ತಾಗಬೇಕಾದ್ರೆ ಒಂದಿಷ್ಟು ಕತ್ತಲೆಯ ಅನುಭವ ಆಗಿರಬೇಕಂತ. ಬೆಳಕಿನ ಮಹತ್ವ ಗೊತ್ತಾಗಬೇಕಾದ್ರೆ ಕತ್ತಲೆಯ ಅನುಭವ ಚೆನ್ನಾಗಿರ್ಬೇಕಂತೆ ಮನುಷ್ಯನ. ಅನ್ನದ ಮಹತ್ವ ಗೊತ್ತಾಗಬೇಕಲ್ವೇ? ಅನ್ನದ ಮಹತ್ವ ಗೊತ್ತಾಗಬೇಕಾದ್ರೆ ಯಾವುದರ ಅನಿವಾರ್ಯತೆ ಇದೆ? ಹಸಿವೆ ಅನಿವಾರ್ಯತೆ ಇದೆ. ನೀರಿನ ಮಹತ್ವ ಗೊತ್ತಾಗಬೇಕಾದ್ರೆ ನೀರಡಿಕೆ ಅನಿವಾರ್ಯತೆ ಇದೆ. ಹಾಗೆ ಜ್ಞಾನ, ಧರ್ಮ, ದೈವ, ಅದರ ಶ್ರದ್ಧೆ, ಅದರ ಸನ್ನಿಧಾನ, ಆ ಸನ್ನಿಧಾನದಿಂದ ಆಗೋ ಪರಿಣಾಮ, ಜ್ಞಾನಿಗಳು, ಇವೆಲ್ಲ ಗೊತ್ತಾಗಬೇಕಾದ್ರೆ ಮನುಷ್ಯನಿಗೆ ಕತ್ತಲೆಯ ಅನುಭವನೂ ಇರಬೇಕು, ಅಜ್ಞಾನ ಅವುಗಳದ್ದು ಗೊತ್ತಿರಬೇಕು, ಅವು ಬರಬೇಕು, ಅದು ಅನಿವಾರ್ಯ ಆಗ್ತದೆ. ಇದೆಲ್ಲ ಯೋಚನೆ ಮಾಡಿದರು ವೇದವ್ಯಾಸರು. ನಾನೇ ಮನೆಗೆ ತೆರಳ್ತಾ ಅವರವರನ್ನು ಸರಿ ದಾರಿಗೆ ತರುವ ಹಾಗೆ ಮಾಡಿ, ನನ್ನನ್ನು ಅವಲಂಬಿಸಿ ನನ್ನ ದರ್ಶನ ಮಾಡಿ ನನ್ನಿಂದ ಜ್ಞಾನ ಪಡೆದು ಎಲ್ಲರೂ ಇರೋ ಹಾಗಾಗಿಬಿಟ್ರೆ ಕಲಿಯುಗ ನಡೆಯೋದೇ ಇಲ್ಲ. ಯಾರು ಕಲಿಯುಗ ಇಲ್ಲ ಅಂತ ಅಂದ್ಕೊಳ್ತಾರೆ. ಕಲಿಯುಗೆ ತುಂಬ ಹೆದರಿಕೆ ಇದ್ದದ್ದು ವೇದವ್ಯಾಸರಿಂದ ಅಂತ. ವ್ಯಾಸರ ಹೆದರಿಕೆ ಅಷ್ಟಿದ್ದದ್ದಕ್ಕೆ ಆತ ಬರೋದೇ ಇಲ್ಲ. ಕಲಿ ಬರಲಿಲ್ಲ ಅಂದರೆ ಕಲಿಯುಗನೇ ಇಲ್ಲ ಅಂತ ಆಗಿಬಿಡ್ತದೆ. ಸೂರ್ಯ ಯಾವಾಗಲೂ ಇದ್ದರೆ ಕತ್ತಲೆ ಇಲ್ಲ ಅಂತ ಆಗ್ತದಲ್ಲ, ಹಾಗೆ ಅಂತ ಭಗವತ್ಪಾದರು ಇದನ್ನು ತಾತ್ಪರ್ಯ ನಿರ್ಣಯದ 10ನೇ ಅಧ್ಯಾಯದಲ್ಲಿ ಅನುಸಂಧಾನ ಮಾಡಿಸ್ತಾರೆ. ಇದನ್ನು ಅರ್ಥೈಸಿಕೊಂಡು ವೇದವ್ಯಾಸರ ಕಾಲವನ್ನು ನಾವು ಹೀಗೆ ಅನುಸಂಧಾನ ಮಾಡ್ಬೋದು. ಕಲಿಯುಗದ ಪ್ರಾರಂಭಕ್ಕಿಂತಲೂ ಪೂರ್ವದಲ್ಲಿ ಸ್ವಲ್ಪ ಮುಂಚಿತವಾಗಿ ವೇದವ್ಯಾಸರು ಸಂಕಲ್ಪ ಮಾಡಿದರು, ಇನ್ಮೇಲೆ ನಾನು ಜನರ ಕಣ್ಣುಗಳಿಗೆ ಬೀಳಲಾರೆ ಅಂತ ಸಂಕಲ್ಪ ಮಾಡಿದ್ರಂತೆ. ವ್ಯಾಸರ ಅವತಾರ ಯಾವಾಗಾಯಿತು? ದ್ವಾಪರದ ಕೊನೆಯಲ್ಲಿ ಅವತಾರ ಆಯ್ತಂತೆ. ದ್ವಾಪರದ ಕೊನೆ ಅಂದರೆ ಅರ್ಥ ಮಾಡ್ಕೊಳ್ಳೋಣ. ಶ್ರೀಕೃಷ್ಣ ಪರಂಧಾಮಕ್ಕೆ ಹೋದ ದಿನದಿಂದ ಕಲಿಯುಗ ಪ್ರಾರಂಭ ಅಂತ ಒಂದು ಲೆಕ್ಕ. ದುರ್ಯೋಧನ ತೊಡೆ ಮುರ್ಕೊಂಡು ಎಂದು ಬಿದ್ದನೋ ಅಂದಿನಿಂದ ಕಲಿಯುಗ ಪ್ರಾರಂಭ ಅಂತ ಇನ್ನೊಂದು ಲೆಕ್ಕ. ಎರಡರೊಳಗೆ ಯಾವುದಾದ್ರೂ ಒಂದು ಇಟ್ಕೊಳ್ರಿ, ಪರವಾಗಿಲ್ಲ. ಆ ಕಲಿಯುಗ ಪ್ರಾರಂಭದ ದಿನಗಳಲ್ಲಿ ಶ್ರೀಕೃಷ್ಣ ವೇದವ್ಯಾಸರು ಇಬ್ಬರೂ ಕೂಡ ಭೂಸ್ಪರ್ಶವನ್ನು ಬಿಟ್ರಂತೆ, ಭೂಮಿಯಲ್ಲಿ ಅಂತರ್ಧಾನರಾದರು. ಕೃಷ್ಣನ ಕಾಲ ಎಷ್ಟು? 100ಕ್ಕಿಂತಲೂ ಸ್ವಲ್ಪ ವರ್ಷ ಹೆಚ್ಚಷ್ಟೆ, 107, 106 ಅಷ್ಟೇ ಕೃಷ್ಣ ಭೂಮಿಯಲ್ಲಿ ಜನಗಳ ಕಣ್ಣಿಗಿದ್ದ ಅಂತ ನಾವು ಲೆಕ್ಕ ಮಾಡಿ ತೆಗಿಬೋದು ಅದನ್ನು. ಈಗ 100ಕ್ಕಿಂತ ಸ್ವಲ್ಪ ವರ್ಷ ಹೆಚ್ಚು ಕೃಷ್ಣ ಭೂಮಿಯಲ್ಲಿದ್ದ. ಕೃಷ್ಣನ ಜನರ ದೃಷ್ಟಿಯಲ್ಲಿ ಕೃಷ್ಣನ ವಾಸ್ತವ್ಯ ಅಷ್ಟೇ ಅಂತೆ, ಬಹಳ ಇರಲಿಲ್ಲ. ಆ ಕೃಷ್ಣಾವತಾರಕ್ಕಿಂತ ಸ್ವಲ್ಪ ವರ್ಷ, 700 ವರ್ಷದಷ್ಟು, ಪ್ರಾಯ ಒಂದು 800 ವರ್ಷ ಇಟ್ಟುಕೊಳ್ಳಿ, ಅಷ್ಟು ವರ್ಷಕ್ಕಿಂತಲೂ ಹಿಂದೆ ವೇದವ್ಯಾಸರು ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ಇನ್ನೂ ಸ್ಪಷ್ಟತೆಯನ್ನು ಭಗವತ್ಪಾದರು ಭಾಗವತ್ ತಾತ್ಪರ್ಯದಲ್ಲಿ ವೇದವ್ಯಾಸರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾರೆ. ಅಂದರೆ ಲೆಕ್ಕ ಹಾಕಿದರೆ ಇನ್ನೂ ಚೆನ್ನಾಗಿ ಸಿಗ್ತದೆ. ನಾನೇನೋ ಒಂದು ಲೆಕ್ಕ ಹಾಕಿ ಬರೆದು ಹೇಳ್ಬೋದು, ಆದರೆ ತಾತ್ಪರ್ಯ ನಿರ್ಣಯ ಅಂದರೆ ಏನು? ಇದು ಸ್ಪೂನ್ ಫೀಡಿಂಗ್ ಗ್ರಂಥ ಅಲ್ಲ. ಕೆಲವು ಗ್ರಂಥಗಳಿಗೆ ಸ್ಪೂನ್ ಫೀಡಿಂಗ್ ಅಂತ ಹೇಳ್ತಿರ್ತದೆ. ಸ್ಪೂನ್ ಫೀಡಿಂಗ್ ಅಂದರೆ ಏನು? ಚಮಚೆ ತಗೊಂಡು ಬಾಯಲ್ಲೇ ಇಟ್ಟು ಊಟ ಮಾಡಿಸೋದಂತೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ತಲೆ ಖರ್ಚು ಮಾಡಲಿಕ್ಕಿರುವ ಗ್ರಂಥ, ತಲೆ ಕೆಲಸ ಕೊಡ್ತದೆ. ಹೇಗೆ ಅರ್ಥೈಸ್ಕೊಳ್ಬೇಕು ಪುರಾಣಗಳನ್ನು, ಹೇಗೆ ಅರ್ಥೈಸ್ಕೊಳ್ಬೇಕು ರಾಮಾಯಣವನ್ನು, ಕೃಷ್ಣನ ಪಾತ್ರದ ಸಾರ ಏನು, ಭೀಮನ್ ಪಾತ್ರದಿಂದ ತಿಳಿಬೇಕಾದ
ಭೀಮನ ಮಹತ್ವ ಏನು, ಭೀಮ ತಗೊಂಡ ನಿರ್ಧಾರ, ದ್ರೌಪದಿ ತಗೊಂಡ ನಿರ್ಧಾರ, ಇವುಗಳು ನಮಗೆ ಕೊಡುವ ಸಂದೇಶಗಳೇನು, ಇವೆಲ್ಲ ಯೋಚನೆ ಮಾಡಬೇಕು. ಅದರ ತಲೆಗೆ ಎಷ್ಟು ಕೆಲಸ ಇದೆ ಅಂತ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಈ ಗ್ರಂಥವನ್ನು ಯಾರೂ ಸ್ಪೂನ್ ಫೀಡಿಂಗ್ ಅಂತ ಭಾವಿಸಬಾರ್ದು. ತಾತ್ಪರ್ಯ ನಿರ್ಣಯ ತಲೆಗೆ ಬಹಳ ಕೆಲಸ ಕೊಡ್ತದೆ. ಮಧ್ವಾಚಾರ್ಯರ ಅನೇಕ ಗ್ರಂಥಗಳು ಕೂಡ ತಲೆ ಕೆಲಸ ಕೊಡುವಂಥ ಗ್ರಂಥ. ಚೆನ್ನಾಗಿ ವ್ಯಾಸ ಷಟ್ಶತವರ್ಷೀಯ ಧೃತರಾಷ್ಟ್ರಂ ಅಜೀಜನತ್ ಅಂತ ಒಂದು ಕಡೆಯಲ್ಲಿ ಭಗವತ್ಪಾದರು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ. ವೇದವ್ಯಾಸರಿಗೆ 600 ವರ್ಷ ವಯಸ್ಸಾದಾಗ ಧೃತರಾಷ್ಟ್ರನನ್ನು ಹುಟ್ಟಿಸಿದ್ರಂತೆ. ಧೃತರಾಷ್ಟ್ರ ವ್ಯಾಸರಿಗೆ 600 ವರ್ಷ ಇದ್ದಾಗ ಹುಟ್ಟಿದಾನೆ ಅಂತ ಸ್ಪಷ್ಟ ಪ್ರಮಾಣ ಇದ್ದಾಗ ನೀವು ಲೆಕ್ಕ ಹಾಕಬಹುದಾದ ಅಂಶ ಮತ್ತೆ ಸಿಗ್ತದಿಲ್ಲಿ. ಧೃತರಾಷ್ಟ್ರನ ನಂತರ ಪಾಂಡು, ಆ ಅಣ್ಣ ತಮ್ಮಂದ್ರ ಮೂಲಕ ಕೌರವರು ಪಾಂಡವರು ಹುಟ್ಟು ಪಡೆದ್ರು. ನಮಗೆಲ್ಲ ಅದರದ್ದು ವಿವರಣೆ ಮುಂದೆ ಸಿಗ್ತಾ ಬರ್ತದೆ. ಯೋಚಿಸಬೇಕಾದ ಮತ್ತೊಂದು ಅಂಶ, ಧೃತರಾಷ್ಟ್ರ ಯಾರು? ಆಂಬಿಕೇಯ, ಅಂಬಿಕಾ ತನಯ ದತ್ತ, ಆಂಬಿಕೇಯ ಅಂತ ಕೇಳ್ತೇವೆ ಅವನನ್ನು. ಅಂಬಿಕೆಯ ಮಗ, ವಿಚಿತ್ರ ವೀರ್ಯನ ಮಗನಾದ್ದರಿಂದ ವೈಚಿತ್ರ ವೀರ್ಯ ಅಂತ ಕರೆದದ್ದು ಇದೆ. ಆದರೆ ಧೃತರಾಷ್ಟ್ರ ಹುಟ್ಟಿದ್ದು ವೇದವ್ಯಾಸರಿಂದ, ಅಂಬಿಕೆಯಲ್ಲಿ ಹುಟ್ಟಿದ್ದಕ್ಕೆ ಆಂಬಿಕೆಯ ಅಷ್ಟೇ. ವಿಚಿತ್ರ ವೀರ್ಯನ ಪತ್ನಿ ಅವಳು, ನಿಯೋಗದಿಂದ ಹುಟ್ಟಿದ. ಈ ಅಂಶವೇ ಆದಿಪರ್ವದಲ್ಲಿಯೂ ಸ್ಫುಟವಾಗಿ ನಮ್ಮ ಅನುಸಂಧಾನಕ್ಕೆ ತರ್ತದೆ. ಆ ವಿಚಿತ್ರ ವೀರ್ಯನ ವಂಶ ಅಂದರೆ ಯಾರ ವಂಶ? ಅದು ಕುರುವಂಶ. ಪ್ರತೀಪಸ್ಯಾಭವನ್ ಪುತ್ರಾಹ ತ್ರಯಃ ಅಂತ ಭಗವತ್ಪಾದರೆ ಹೇಳ್ತಾರೆ. ಪ್ರತೀಪ ಅಂತ ಒಬ್ಬ ರಾಜ. ಪ್ರತೀಪ ರಾಜನ ವಂಶದಲ್ಲಿ ಬಂದವನೇ ಶಂತನು. ಶಂತನುವಿನ ವಂಶ ಮುಂದೆ ಬೆಳವಣಿಗೆ ಆಯಿತು. ಈ ವಿಚಿತ್ರ ವೀರ್ಯ ಮಕ್ಕಳನ್ನು ಪಡೀಲಿಕ್ಕೆ ಆಗಲಿಲ್ಲ ಅವನಿಗೆ. ಚಿತ್ರಾಂಗದನಿಗೂ ಮಕ್ಕಳಾಗಲಿಲ್ಲ. ನಿಯೋಗದಂತೆ ವೇದವ್ಯಾಸರಿಂದಲೇ ಮಗನನ್ನು ಪಡೆಯುವಂತಾಯಿತು. ಅಂಬಿಕೆಯ ಮಗನಾಗಿ ಧೃತರಾಷ್ಟ್ರ ಹುಟ್ಟಿದ ಅಂತ ಇಷ್ಟು ಮಹಾಭಾರತದ ಸಂಗತಿ. ಈ ಸಂಗತಿಗೆ ಅನುಗುಣ ಯೋಚನೆ ಮಾಡಿದರೆ ಸ್ಪಷ್ಟೀಕರಣ ಸಿಗ್ತದೆ. ಧೃತರಾಷ್ಟ್ರ ಹುಟ್ಟಿದಾಗ ವೇದವ್ಯಾಸರಿಗೆ 600 ವರ್ಷ ಅಂತ ನೀವು ಲೆಕ್ಕ ಹಾಕಿದರೆ ಮುಂದೆ ಬರೆದ ಸಂತತಿಯಲ್ಲಿ ಮಹಾಭಾರತದ ಯುದ್ಧ ಆದಾಗ ಯುಧಿಷ್ಠಿರನಿಗೆ, ಅರ್ಜುನನಿಗೆ, ಭೀಮನಿಗೆ, ಕೃಷ್ಣನಿಗೆ ವಯಸ್ಸೆಷ್ಟಿತ್ತು ಅಂತ ವಿವರಣೆ ಕೊಡುವಾಗ 64, 62, 57 ಹೀಗೆ ಆಸ್ಪಾಸಿನ ವಯಸ್ಸಿನ ಅಂತರವನ್ನು ಹೇಳ್ತಾರೆ. ಭೀಷ್ಮರಿಗೆ 700 ವರ್ಷ ವಯಸ್ಸಾಗಿತ್ತಂತೆ. ಭೀಷ್ಮ, ದ್ರೋಣ, ಕೃಪ ಇವರಿಗೆಲ್ಲ ಸಮವಯಸ್ಸು. ದೃಪದ ರಾಜ ಇವರೆಲ್ಲ ಸ್ನೇಹಿತರು, ಸಮವಯಸ್ಕರು. ಅವರಿಗೆಲ್ಲ 700 ವರ್ಷದ ಮೇಲೆ. ಯೋಚಿಸಬೇಕಾದ ಅಂಶಗಳು ಸ್ಪಷ್ಟ ಆಗ್ತದೆ. ಭೀಷ್ಮ ಹುಟ್ಟಿದ್ದು ಶಂತನುವಿನ ಮಗನಾಗಿ. ಭೀಷ್ಮರ ಮುಂದುವರೆದ ಸಂತತಿ ಅಂತೂ ಉಳಿಲಿಲ್ಲ ಬ್ರಹ್ಮಚಾರಿಯಾಗಿದ್ದರಿಂದ. ಆದರೆ ಶಂತನುವಿನ ಸಂತತಿಯಲ್ಲಿ ವಿಚಿತ್ರ ವೀರ್ಯನಿಗೆ ಮಕ್ಕಳಾಗದೆ ಹೋದರೂ ವೇದವ್ಯಾಸರಿಂದ ಮಕ್ಕಳನ್ನು ಪಡೆಯೋ ಹಾಗಾಯಿತು. ಎಂಥ ವಿಚಿತ್ರವಾದ ಸಂಗತಿ ನೋಡಿ ಮಹಾಭಾರತ. ಹಾಗಾದರೆ ವೇದವ್ಯಾಸರಿಗೆ ಧೃತರಾಷ್ಟ್ರನನ್ನು ಹುಟ್ಟಿಸಿದಾಗ 600 ಅಂದರೆ ಬಹಳ. ಆದರೆ ದ್ವಾಪರದ ಅನುಗುಣವಾಗಿ ಭಗವಂತ 900 ಅಥವಾ 1000 ವರ್ಷಗಳ ಅಂತರದಲ್ಲಿ ತನ್ನ ಜನರ ದೃಷ್ಟಿಯಿಂದ ದೂರ ಆಗಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ ಅಂತ ಸ್ಪಷ್ಟ ಆಗ್ತದೆ. ಇದು ಲೆಕ್ಕ. ವೇದವ್ಯಾಸರಿಗೆ ಮಹಾಭಾರತ ಬರೆಯೋಣ ಅಂತ ಯಾವಾಗ ಅನ್ನಿಸ್ತು? ಎರಡನೇ ಅಂಶ. ವ್ಯಾಸರು ಮಹಾಭಾರತ ಯಾವಾಗ ರಚನೆ ಮಾಡಿದರು? ಭಗವತ್ಪಾದರು ಸ್ಪಷ್ಟಪಡಿಸ್ತಾರೆ. ಭಗವಂತ ಅವತಾರ ಮಾಡಿದ ಮೇಲೆ, ಬ್ರಹ್ಮರುದ್ರಾದಿಗಳ ಪ್ರಾರ್ಥನೆಯಂತೆ ಅವತರಿಸಿದ ಮೇಲೆ ಬಾಲ್ಯಲೀಲೆಗಳನ್ನು ತೋರಿಸಿದ್ದಿಲ್ಲ. ಕೃಷ್ಣ ಅವತಾರ ಮಾಡಿದ, ಮನೆಯಲ್ಲಿ ಮಗುವಿನಂತೆ ಬೆಳೆದ ಅಂಥವೆಲ್ಲ ಕಥೆ ವೇದವ್ಯಾಸರ ಬಗ್ಗೆ ಹೇಳಲಿಲ್ಲ. ಇಲ್ಲ. ಆದ್ದರಿಂದ ಅವತರಿಸಿದ ಕೆಲವೇ ಕ್ಷಣಗಳಲ್ಲೇನೆ ಪರಾಶರರಿಗೆ ಎತ್ತರ ಬೆಳೆದು ನಿಂತು ಕೇಳಿದ್ನಂತೆ, ನನಗೆ ಯಾವಾಗ ಉಪನಯನ ಮಾಡ್ತೀರಿ ಅಂತ ಕೇಳಿದ್ನಂತೆ. ಆಯ್ತಪ್ಪ ಈಗಲೇ ಮಾಡ್ತೀನಿ ಅಂದರು. ಉಪನಯನ ಮಾಡಿಸ್ಕೊಂಡು ಕೂಡಲೇ ಮೇರು ಪರ್ವತದ ಬಳಿಗೆ ಬಂದುಬಿಟ್ರಂತೆ. ಮೇರು ಪರ್ವತದ ಬಳಿಗೆ ಬಂದು
ವೇದಗಳನ್ನೆಲ್ಲ ವಿಭಾಗ ಮಾಡಿದ್ರಂತೆ. ಈ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರು ಬೇಳೆ ಅಂತ ಮನೆಯಲ್ಲಿ ಒಂದು ಕಡೆ ಒಂದೇ ಪಾತ್ರೆಯಲ್ಲಿ ಸೇರಿಸಿಬಿಟ್ರೆ ಏನಾಗ್ತದೆ? ಯಾವ ಬೇಳೆ ಯಾವುದು ಅಂತ ತೆಗೆದುಕೊಂಡು ಅಡುಗೆ ಮಾಡಲಿಕ್ಕೆ ಆಗಲ್ಲ. ವೇದಗಳಲ್ಲಿ ಋಕ್, ನಿಗದ ಅನ್ನೋ ಹೆಸರಿನಲ್ಲಿ ಎಲ್ಲ ಮಿಶ್ರಣ ಆಗಿತ್ತಂತೆ. ಅವುಗಳನ್ನು ಬೇರ್ಪಡಿಸಿದ್ರಂತೆ ವೇದವ್ಯಾಸರು. ವೇದಗಳನ್ನು ಬೇರ್ಪಡಿಸಿದ್ದಕ್ಕೆ ವೇದವ್ಯಾಸನೇ ಹೊರತು ವೇದಗಳನ್ನು ರಚಿಸಿದ್ದಕ್ಕೆ ವೇದವ್ಯಾಸ ಅಲ್ಲ ಅಂತಾರೆ. ವೇದ ರಚಿಸಿದವರು ಯಾರೂ ಇಲ್ಲ, ಅದು ಅನಾದಿ. ಹಾಗಾಗಿ ವೇದವ್ಯಾಸ ಅನ್ನೋ ಹೆಸರು ಅನ್ವರ್ಥಕ ಆಯಿತು. ವಿಭಾಗಗೈದದ್ದರಿಂದ ವೇದವ್ಯಾಸ. ವ್ಯಾಸ ಅನ್ನೋದೊಂದು ಪದವಿ, ಅದೊಂದು ಪೋಸ್ಟ್ ಅಂತ ಇವತ್ತೇನು ಕರಿತೇವೆ ಹಾಗೆ.
ಒಂದು ಹೆಮ್ಮೆ ಪಡಬೇಕೇನು ಅಂದರೆ, ಸಾಕ್ಷಾತ್ ವಿಷ್ಣು ವ್ಯಾಸ ಅನ್ನೋ ಪೋಸ್ಟನ್ನು ಅಲಂಕರಿಸಿ ವೇದಗಳನ್ನು ವಿಭಾಗ ಮಾಡಿ ಮಹಾಭಾರತ ರಚನೆ ಮಾಡಿ ಪುರಾಣ ಬ್ರಹ್ಮಸೂತ್ರಗಳನ್ನು ರಚಿಸಿಕೊಟ್ಟ ಆ ಯುಗದೊಳಗೆ ನಾವಿನ್ನೂ ಇದ್ದೇವೆ. ಆ ವಿಶೇಷತೆಯನ್ನು ನಾವು ಅರ್ಥಕೊಳ್ರಿ ಅಂತ ಹೇಳ್ತಾರೆ ಮಧ್ವಾಚಾರ್ಯ. ಕೆಲವು ದಾರ್ಶನಿಕರು ಮಧ್ವಾಚಾರ್ಯರು ಬರೋಕ್ಕಿಂತ ಪೂರ್ವದಲ್ಲಿ ಈ ವೇದವ್ಯಾಸ ಅನ್ನೋದ್ರ ಬಗ್ಗೆ ಇಷ್ಟೊಂದು ವಿಸ್ತಾರ ಕಲ್ಪನೆ ಇಲ್ದಿದ್ದಕ್ಕೆ ಅವರು ಬರೆದ ಮಹಾಭಾರತ, ಅವರು ವಿಭಾಗ ಮಾಡಿಕೊಟ್ಟ ವೇದವನ್ನು ಅವಲಂಬಿಸಿ ಅವರು ರಚಿಸಿದ ಬ್ರಹ್ಮಸೂತ್ರಗಳನ್ನು ವ್ಯಾಖ್ಯಾನಿಸುವಾಗ ಇಷ್ಟೆಲ್ಲ ಕೆಲಸ ಶೈಕ್ಷಣಿಕವಾಗಿ ಜಗತ್ತಿಗೆ ಕೊಟ್ಟವರನ್ನೇ ಒಬ್ಬ ಸಾಮಾನ್ಯ ಋಷಿಯನ್ನಾಗಿ ಬಣ್ಣಿಸಿ, ಅವನೊಬ್ಬ ಋಷಿ. ಅದಕ್ಕೆ ಅಪಾಂತರತಮ ಅಂತ ಹೆಸರಿಟ್ಟರು. ಆ ಹೆಸರಿನ ಏನು ಅರ್ಥ ಅನ್ನೋದು ಆಮೇಲೆ ನೋಡ್ಕೊಳ್ರಿ ಬೇಕಾದ್ರೆ. ಅಪಾಂತರತಮ ಇತಿ ಕಶ್ಚನ ಋಷಿ ಬ್ರಹ್ಮಸೂತ್ರಾಣಿ ಚಕಾರ ಅಂತ ವ್ಯಾಖ್ಯಾನ ಮಾಡಿಬಿಟ್ಟು, ಮಾಧ್ವರಾಗಿ ನಾವು ಯಾವತ್ತೂ ಕೂಡ ಮಧ್ವಾಚಾರ್ಯರ ಗುರುಗಳ ಬಗ್ಗೆ ಅಪಾರ್ಥ ಮಾಡಿಕೊಂಡ್ವಿ ಅಂತಾದರೆ ಮಧ್ವರಿಗೂ ವೇದವ್ಯಾಸರಿಗೂ ನಾವು ಒಂದರ್ಥದಲ್ಲಿ ದ್ರೋಹ ಮಾಡ್ತಿದ್ದೇವೆ ಅಂತ ಅರ್ಥ. ಹಾಗಾಗಿ ಮೊದಲು ಮಾಧ್ವ ಸಮಾಜದ ಮೂಲ ಗುರು ಅಂತ ಯಾರಾದರೂ ಪ್ರಶ್ನಿಸಿದರೆ ವೇದವ್ಯಾಸರನ್ನ, ಅವರ ವ್ಯಕ್ತಿತ್ವವನ್ನು, ಅವರು ಕೊಟ್ಟ ಗ್ರಂಥಗಳನ್ನು ಚೆನ್ನಾಗಿ ಅರ್ಥಕೊಂಡು ನಮ್ಮ ಮೂಲ ಸ್ರೋತಸ್ಸು ವೇದವ್ಯಾಸರು ಅಂತ ಭಾವಿಸಬೇಕು. ಅದರ ನಂತರದ ಸ್ಥಾನ ಅಂಥ ವೇದವ್ಯಾಸರ ಸನ್ನಿಧಿಯಲ್ಲಿ ಎಲ್ಲ ಪಾಠವನ್ನು ಚೆನ್ನಾಗಿ ಕೇಳಿ ಅವರ ಕೃತಿಗಳಿಗೆ ವ್ಯಾಖ್ಯಾನಿಸಿ ಕೊಟ್ಟಂತಹ ಮಧ್ವಾಚಾರ್ಯರನ್ನು ನಮ್ಮ ಗುರುಗಳು ಅಂತ ಭಾವಿಸಬೇಕು. ನಮ್ಮಲ್ಲಿ ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ ಈ ಎರಡಂತೂ ನಿಯಮ ಸಾಮಾನ್ಯ. ಇನ್ನೆರಡಿದೆಯಲ್ಲ ಅದು ಬಹಳ ಮುಖ್ಯ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯಭ್ಯೋ ನಮಃ, ಶ್ರೀ ವೇದವ್ಯಾಸಾಯ ನಮಃ ಎಲ್ಲರೂ ಅಳವಡಿಸ್ಕೊಳ್ಬೇಕು. ಮುಂದಿನ ಸಮಾಜ ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಬೇಕು. ಆನಂದ ತೀರ್ಥ ಭಗವತ್ಪಾದಾಚಾರ್ಯಭ್ಯೋ ನಮಃ, ಅವರಿಗೆ ಪಾಠ ಮಾಡಿದಂತಹ ಶ್ರೀ ವೇದವ್ಯಾಸಾಯ ನಮಃ. ಈ ಎರಡು ಅಂಶ ಅವತರಿಸಿದ ಕೆಲವೇ ಸಮಯಗಳಲ್ಲಿ ಉಪನಯನ ಮಾಡಿಸಿಕೊಂಡು ಬಾದರಾಯಣ ಮೇರು ಪರ್ವತದ ಪ್ರದೇಶಕ್ಕೆ ಬಂದು ಆಶ್ರಮದೊಳಗೆ ವೇದಗಳ ವಿಭಾಗ ಮಾಡಿದ್ದಲ್ಲದೆ ಪುರಾಣಗಳನ್ನು ರಚಿಸಿದ್ರಂತೆ, ಬ್ರಹ್ಮಸೂತ್ರಗಳನ್ನು ಆಗಲೇ ರಚನೆ ಮಾಡಿದ್ರು, ಆಗಲೇ ಮಹಾಭಾರತವನ್ನು ರಚನೆ ಮಾಡಿ ಕೊಟ್ಬಿಟ್ರು. ಆಶ್ಚರ್ಯ ಆಗ್ತದೆ ನಿಮಗೆ? ಏನು ಆಶ್ಚರ್ಯ ಪಡಬೇಕಾದ ಸಂಗತಿ? ಈಗ ಮಹಾಭಾರತದಲ್ಲಿ ನಡೆದ ಎಲ್ಲ ಕಥಾನಕಗಳು ಮಹಾಭಾರತ ಆದಮೇಲೆ ಮಹಾಭಾರತದ ಸ್ಕ್ರಿಪ್ಟ್ ರಚನೆ ಆಯಿತು ಅಂದ್ಕೊಳ್ಬೇಕಾ, ಅಥವಾ ಮಹಾಭಾರತದ ಸ್ಕ್ರಿಪ್ಟ್ ಮೊದಲೇ ರಚನೆ ಆಯಿತು ಆಮೇಲೆ ಮಹಾಭಾರತದ ಕಥೆ ನಡೀತು ಅಂದ್ಕೊಳ್ಬೇಕಾ? ಈಗ ಅದಕ್ಕೋಸ್ಕರ ಇಷ್ಟು ಪೂರ್ವ ಪೀಠಕ್ಕೆ ಹಾಕಿತ್ತು. ಇದನ್ನು ನೀವೆಲ್ಲ ಯೋಚಿಸ್ಬೇಕೀಗ. ಈ ಅಂಶವನ್ನೇ ಸರಿಯಾಗಿ ತಿಳಿದುಕೊಳ್ಳದೇನೆ ಮಹಾಭಾರತಕ್ಕೆ ವ್ಯಾಖ್ಯಾನ ಬರೆದುಬಿಟ್ರು. ಮಹಾಭಾರತದಲ್ಲಿ ನಡೆದ ಎಲ್ಲ ಕಥೆಗಳು ಏನು ಬರ್ತಾವೆ ಅವು ನಡೆದಿರಲಿಲ್ಲ, ಇನ್ನು ಮುಂದೆ ನಡೀಲಿಕ್ಕಿತ್ತು. ಸರಿಸುಮಾರು 700 ವರ್ಷ ಅಥವಾ 600 ವರ್ಷ ಮುಂದೆ ನಡೀಲಿಕ್ಕಿತ್ತು. ವೇದವ್ಯಾಸರು ಅದನ್ನು ಮೊದಲೇ ಬುದ್ಧಿಯಲ್ಲಿ ತಗೊಂಡ್ರು, ಮುಂದೆ ಹೀಗೆ ನಡೀಲಿಕ್ಕಿದೆ ಅಂತ. ಮುಂದೆ ನಡೀಲಿಕ್ಕಿದ್ದ ಕಥಾನಕವನ್ನು ಮೊದಲೇ ಬುದ್ಧಿಯಲ್ಲಿ ತಗೊಂಡು ಹೀಗೆ ಮುಂದೆ ಈಗಲೇ ನಡೆದೋಯ್ತವೋ ಅಂತ ವರ್ಣನೆ ಮಾಡಿ ಮಹಾಭಾರತವನ್ನು ರಚನೆ ಮಾಡಿದ್ದಾರೆ. ಈ ಸತ್ಯ ಗೊತ್ತಿಲ್ಲದೆ ಮಹಾಭಾರತಕ್ಕೆ ಮಹತ್ವ ಎಷ್ಟಿದೆ ಅಂತ ಹೇಳಿದ್ರು ತಪ್ಪಾಗ್ತದೆ. ಹಾಗಾಗಿ ಜನಜನಿತವಾಗಿ ಮಹಾಭಾರತದ ಬಗ್ಗೆ ನಾವು ಪ್ರವಚನ ಮಾಡಿದರೆ, ತಿಳುವಳಿಕೆ ತಗೊಂಡ್ರೆ ಅಥವಾ ಹೇಳಿದರೆ, ಅದರ ಬಗ್ಗೆ ಸೀರಿಯಲ್ ತೆಗೆದ್ರೆ, ಅದರ ಬಗ್ಗೆ ಅಧ್ಯಯನ ನಡೆಸಿದರೆ ಮೊದಲು ಬೇಕಾಗಿರೋ ವಿಷಯ ಏನು ಅಂದರೆ ರಚಿಸಿದ ವೇದವ್ಯಾಸರು ಯಾರು, ರಚನೆ ಮಹಾಭಾರತವನ್ನು ಯಾವಾಗ ಮಾಡಿದರು. ಈ ಎರಡು ಪ್ರಶ್ನೆ ತಾನೇ ಇವತ್ತು ಯಾವಾಗಲೂ ಮುಖ್ಯವಾಗಿ ಒಂದು ಕವಿತೆಯ ಬಗ್ಗೆ, ಒಂದು ಕಾವ್ಯದ ಬಗ್ಗೆ ವಿಮರ್ಶೆ ಮಾಡುವಾಗ ಪ್ರಾರಂಭದಲ್ಲಿ ತಗೊಳ್ಳೋದು. ಕವಿ ಪರಿಚಯ, ಕವಿಯ ಕಾಲ ಏನು, ಕೃತಿ ಪರಿಚಯ, ಕೃತಿ ಯಾವಾಗ ರಚನೆ ಆಯಿತು, ಎರಡು ಬೇಕೋ ಬೇಡವೋ, ಈ ಎರಡೂ ಇಲ್ಲದೆ ಒಳಗೆ ಪ್ರವೇಶ ಮಾಡೋದು. ಇದನ್ನು ನಾವು ಗಂಭೀರವಾಗಿ ಗಮನಿಸಬೇಕು, ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಈ ವಿಷಯವನ್ನು.
ವ್ಯಾಸರು ಹೇಳ್ತಾರೆ, ನಾನು ಕೊಟ್ಟ ಮಹಾಭಾರತದೊಳಗೆ ಏನೆಲ್ಲ ಇಟ್ಟಿದ್ದೇನೆ ಅದೇ ಪ್ರಪಂಚದಲ್ಲಿ ನೀವು ನೋಡಬೇಕಷ್ಟೆ. ಅಥವಾ ಪ್ರಪಂಚದಲ್ಲಿ ಏನಾದರೂ ಒಂದು ವಿಷಯವನ್ನು ನೀವು ನೋಡಿದ್ರಿ ಅಂದರೆ ಹುಡುಕ್ರಿ ಅದು ಮಹಾಭಾರತದೊಳಗಿದೆ ಅಂತ. ಇಷ್ಟು ಕರಾರುವಾಗಿ ಸಾಧ್ಯ. ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ಕುತ್ರಚಿತ್. ಏನು ಮಹಾಭಾರತ ಅಂತ ಕೇಳಿದ್ದಕ್ಕೆ ಇದೂ ಒಂದು ವಿಶ್ಲೇಷಣೆ ಅಂತ ಕೊಟ್ಟರು. ಇದೇ ಅಲ್ಲ, ಇದೂ ಒಂದು ವಿಶ್ಲೇಷಣೆ. ಯದಿಹಾಸ್ತಿ ತದನ್ಯತ್ರ. ಇಲ್ಲಿ ಏನದ ಅದೇ ಪ್ರಪಂಚದಲ್ಲೆಲ್ಲ ಹರಡಿದೆ ಅಷ್ಟೇ. ಪ್ರಪಂಚದಲ್ಲೆಲ್ಲ ಏನು ನೋಡ್ತಿದ್ದಿ ಅದೆಲ್ಲ ಇಲ್ಲಿದೆ ಅಂತ. ಸಾರ್ವಕಾಲಿಕ, ಸಾರ್ವದೈಶಿಕ. ಮಹಾಭಾರತದ ಮತ್ತೊಂದು ಮಹತ್ವವನ್ನು ಚಿಂತಿಸ್ಬೋದು. ಈಗ ತಾನೇ ತಿಳಿದದ್ದು ಒಂದು ಅಂಶ ಏನು, ಮಹಾಭಾರತದ ಕಥಾ ಮುಂದೆ ನಡೀಲಿಕ್ಕಿತ್ತು, ಮೊದಲೇ ಅದನ್ನು ನಡೆದೋಯಿತು ಅನ್ನುವ ಹಾಗೆ ಸ್ಕ್ರಿಪ್ಟನ್ನು ರಚಿಸಿದವರು ವೇದವ್ಯಾಸರು. ಇದರಿಂದ ಎರಡು ಸಿದ್ಧ ಆಯಿತು. ವೇದವ್ಯಾಸರು ಸರ್ವಜ್ಞರು. ವೇದವ್ಯಾಸರು ಸರ್ವಜ್ಞರಷ್ಟೇ ಅಲ್ಲ, ಅವರು ಕೊಟ್ಟ ಗ್ರಂಥ ಸರ್ವಜ್ಞರಿಂದ ರಚಿತ ಆಗಿದೆ. ಆದ್ದರಿಂದ ಅದು ಸುಳ್ಳಲ್ಲ, ಅದು ಕಾಲ್ಪನಿಕವಾದದ್ದಲ್ಲ. ಇದೆಲ್ಲ ಭಗವತ್ಪಾದರು ಕೊಡುವಂತಹ ಮಹಾಭಾರತದ ಬಗ್ಗೆ ಎಕ್ಸ್ಪ್ಲನೇಷನ್. ಮಾಧ್ವರಾಗಿ ಇದಕ್ಕಿಂತ ಹೆಮ್ಮೆ ಪಡಬೇಕಾದದ್ದು ಇನ್ನೇನಿದೆ ಹೇಳಿ? ನಮ್ಮ ಗುರುಗಳಾದ ಮಧ್ವಾಚಾರ್ಯರು ಮಹಾಭಾರತದ ಬಗ್ಗೆ ಇಷ್ಟು ದೊಡ್ಡ ಸಂಶೋಧನೆ ಮಾಡಿಕೊಟ್ರಲ್ಲ, ಇದೆಲ್ಲ ವೇದವ್ಯಾಸರ ಮಾತಿನಿಂದಲೇ ತಿಳಿಸಿಕೊಡ್ತಾರೆ. ಮತ್ತೊಂದು ಸಂಗತಿ ಹೇಳ್ತಾರೆ ಮಹಾಭಾರತದ ಬಗ್ಗೆ. ಆ ಸಂಗತಿಯಂತೂ ಆಶ್ಚರ್ಯ ಮೂಡಿಸ್ತದೆ ನಮಗೆಲ್ಲ. ಏನು ಆ ಸಂಗತಿ ನೋಡಿ, ಅವರು ಹೇಳೋದು, ವೇದವ್ಯಾಸರು ಈ ಮಹಾಭಾರತವನ್ನು ಜಗತ್ತಿಗೆ ಕೊಡುವಾಗ ತಾವೇನೋ ಮೊದಲೇ ಮಾಡಿ ರಚನೆ ಮಾಡಿಕೊಟ್ರು. ವೇದಗಳ ವಿಭಾಗ ಮಾಡಿದರು, ಅದೆಲ್ಲ ಸರಿ. ಅವನ್ನ ಒಂದು ಕಡೆ ಒಂದು ಎಲ್ಲ ಮಾಡಿದ್ದೇನೆ, ಉಪಯೋಗಿಸೋರು ಉಪಯೋಗಿಸ್ಕೊಳ್ರಿ, ಬೇಕಾದವ್ರು ತಗೊಳ್ರಿ, ಬೇಡಾದವ್ರು ಹೀಗೆ ಬಿಡಲಿಲ್ಲಂತೆ. ಭಗವತ್ಪಾದರು ಹೇಳ್ತಾರೆ, ನನ್ನ ಮಹಾಭಾರತದ ಚಾನಲ್ಲು ಸರಿಯಾದ ರೀತಿಯಲ್ಲಿ ಜನಮಾನಸಕ್ಕೆ ಮುಟ್ಟಬೇಕು ಅಂತ ವ್ಯವಸ್ಥೆ ಮಾಡಿದ್ರು. ವೇದಗಳಲ್ಲಿ ಋಗ್ವೇದ ಅದು ನಾನು ವಿಭಾಗ ಮಾಡಿದ್ದೇನೆ, ತಗೊಳ್ಳೋರು ತಗೊಳ್ರಿ ಅಂತ. ಇದು ಹೀಗೆಲ್ಲ ಗ್ರಾಹಕರ ಇಚ್ಛೆ ಅಂತೆ ಅಲ್ಲಂತೆ. ಈಗೆಲ್ಲ ಗ್ರಾಹಕರ ಇಚ್ಛೆ. ನೀವು ಬೇಕಂದ್ರೆ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಡ ಅಂದರೆ ಬಿಡಿ, ಈ ಥರ ವ್ಯವಸ್ಥೆ ಇದೆ. ಸಬ್ಸ್ಕ್ರೈಬ್ ಆಯಿತಾ, ನಾವು ಮಾಡಿದ ಕೂಡಲೇ ನಿಮ್ಮ ಮೊಬೈಲಲ್ಲಿ ಬಂದುಬಿಡ್ತದೆ. ಸಬ್ಸ್ಕ್ರೈಬ್ ಮಾಡಲಿಲ್ವಾ, ಸರಿ, ನಿಮ್ಮ ಮೊಬೈಲ್ನಲ್ಲಿ ಅದು ಕಂಡು ಬರಲ್ಲ. ಸಬ್ಸ್ಕ್ರೈಬ್ ಮಾಡಿದರೆ ನಾವು ಮಾಡೋದೆಲ್ಲ ವಿಡಿಯೋಗಳು ನೀವು ನೋಡ್ಲಿಕ್ಕೆ ಬರ್ತದೆ. ಇದು ನೋಡುವವರಿಗೆ ತಗೊಳ್ಳುವವರಿಗೆ ತಮ್ಮ ಇಚ್ಛೆಗೆ ಅನುಗುಣವಾಗಿ ವ್ಯವಸ್ಥೆ ಮಾಡಿದಂತೆ ಕಾಣಿಸ್ತದೆ. ಆದರೆ ವೇದವ್ಯಾಸರು ಹಾಗೆ ಮಾಡಲಿಲ್ಲ. ತಾವು ಮಾಡಿದ ಋಗ್ವೇದವನ್ನು, ಯಜುರ್ವೇದವನ್ನು, ಸಾಮವೇದವನ್ನು, ಅದಕ್ಕೆ ಋಷಿಗಳನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡು ಆ ಋಗ್ವೇದ ಪೈಲ, ಜೈಮಿನಿ, ಸುಮಂತು, ವೈಶಂಪಾಯನ ಇವರನ್ನೆಲ್ಲ ತಮ್ಮ ಶಿಷ್ಯರನ್ನಾಗಿ ಮಾಡಿ ಅವರಿಗಿದೇ ಕೆಲಸ. ಈ ಚಾನಲ್ಗಳನ್ನು ನಿಮ್ಮ ಶಿಷ್ಯ ಪರಿವಾರವನ್ನು ಬೆಳೆಸಿ ಮುಂದುವರಿಸಿ ಹೋಗಬೇಕು. ಅವರಿಗಿದೇ ಕೆಲಸ. ಸುಮಂತು, ಜೈಮಿನಿ, ವೈಶಂಪಾಯನ, ಪೈಲ, ಸೂತ್ರ, ಭಾಷ್ಯ, ಮಹಾಭಾರತ, ಧರ್ಮಾಚಾರ್ಯ ಇವರನ್ನು ದಿನಾಸ್ಮರಣೆ ಮಾಡಬೇಕು ನಾವು. ಇವರನ್ನು ಶಿಷ್ಯರನ್ನಾಗಿ ಮಾಡಿಕೊಂಡು ನೀನು ಋಗ್ವೇದವನ್ನು ಚೆನ್ನಾಗಿ ಮುಂದುವರಿಸಬೇಕು. ಈ ಚಾನಲ್ ನಿಲ್ಲಬಾರ್ದು. ಇವತ್ತು ಬಹಳ ದೊಡ್ಡ ದೊಡ್ಡ ಹೊಸ ಚಾನಲ್ಗಳನ್ನು ತೆಗಿತಾರೆ. ಯಾಕೆ ನಿಂತು ಹೋಗ್ತದೆ ಹೇಳ್ರಿ ನೋಡೋಣ, ಯಾಕೆ ನಿಲ್ತದೆ? ಎರಡು ಕಾರಣ. ನೋಡೋರಿಲ್ಲ ಅಂತ ನಿಲ್ಲೋದು ಒಂದಿಷ್ಟು, ನೋಡ್ಲಿಕ್ಕೆ ಬೇಕಾಗುವ ಹಾಗೆ ತೋರಿಸ್ತಾ ಇಲ್ಲ ಅಂತನ್ನೋದು ಮತ್ತೊಂದಿಷ್ಟು. ಈ ಎಲ್ಲ ಕಾರಣಗಳಿಂದ ಆ ಚಾನಲ್ಗಳೆಲ್ಲ ನಿಂತು ಹೋಗ್ತವೆ. ಹೊಸ ಚಾನಲ್ಗಳು ಹುಟ್ಟುಕೊಳ್ಳುತ್ತವೆ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಎಲ್ಲ ನೋಡ್ತೀವಿ ನಾವು. ಅದಕ್ಕೆ ಹಿನ್ನೆಲೆಯಲ್ಲಿ ತಯಾರಿ ಮಾಡಿರ್ತಾರೆ. ಇಲ್ಲೇನಾಯಿತು ಅಂದರೆ ಸ್ವತಃ ವೇದವ್ಯಾಸರೇ ನಿಂತುಕೊಂಡ್ರಂತೆ, ನಾನು ತೆಗೆದ ಚಾನಲ್ಗಳು ಯಾವ ಕಾರಣಕ್ಕೂ ನಿಲ್ಲಬಾರ್ದು. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋರನ್ನ ತರ್ಕೊಂಡು ಬರಲಿಲ್ಲ ಅವರು. ಯಾಕೆಂದರೆ ಭೌತಿಕ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಚಾನಲನ್ನು ಓಪನ್ ಮಾಡಿದವರಲ್ಲ. ಅವ್ರು ಏನು ಮಾಡ್ತಾರೆ, ಓಪನ್ ಮಾಡಿದ ಚಾನಲ್ಗಳಿಗೆಲ್ಲ ಮತ್ತೆ ವಾಪಸ್ ನನಗೆ ಅದರಿಂದ ಹಣ ಎಷ್ಟು ಬರ್ತದೆ ಅಂತ ಯೋಚಿಸಿಯೇ ತೆಗೆದಿರ್ತಾರೆ ಚಾನಲ್. ವೇದವ್ಯಾಸರ
ಮನಸ್ಥಿತಿ ಹಾಗಿರಲಿಲ್ಲ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಮಹಾಭಾರತ ರಚನೆ ಮಾಡಿ ಮಹಾಭಾರತದಿಂದ ನನಗೇನು ಮತ್ತೆ ವಾಪಸ್ ಲಾಭ ಅಂತ ಯೋಚಿಸಿದ್ರೆ ಮಹಾಭಾರತ ನಮ್ಮ ತನಕ ಬರೋಷ್ಟರಲ್ಲಿ ಅಲ್ಲೇ ನಿಂತು ಹೋಗ್ತಿತ್ತು. ಇದನ್ನು ಮಧ್ವಾಚಾರ್ಯ ಹೇಳಿಕೊಡ್ತಾರೆ ಈ ಸಂಗತಿಯನ್ನು. ನನ್ನ ಗುರುಗಳಾದ ವೇದವ್ಯಾಸರನ್ನ ಏನಂತ ತಿಳಿದಿದ್ದೀರಿ ಅಂತಾರೆ ಅವರು. ಅವನ ಕರುಣೆ ಎಷ್ಟು, ಅವನ ಜ್ಞಾನ ಎಷ್ಟು, ಅವನ ಮುಂದಾಲೋಚನೆ ಎಷ್ಟು, ಅವನ ನಮ್ಮ ಮೇಲಿಟ್ಟಂಥ ಭರವಸೆ ಎಷ್ಟು, ನಮ್ಮ ಮೇಲಿಟ್ಟಂಥ ವಿಶ್ವಾಸ ಎಷ್ಟು, ನಮ್ಮ ಬಗ್ಗೆ ಅವನಿಗಿರುವ ಕಾಳಜಿ ಎಷ್ಟು, ಎಲ್ಲ ಹೃದಯ ಬಿಚ್ಚಿ ವೇದವ್ಯಾಸರ ಹೃದಯವನ್ನು ಸ್ಪಷ್ಟವಾಗಿ ತಾತ್ಪರ್ಯ ನಿರ್ಣಯದ 10ನೇ ಅಧ್ಯಾಯದಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ. ಸುಮ್ಮನೆ ಏನೋ ಯೋಚಿಸ್ತಾ ಕೂಡಬೇಡ ಅಂತಾರವರು. ಪ್ರತಿಯೊಬ್ಬರನ್ನು ನೇಮಕ ಮಾಡಿದ್ರು. ಮಹಾಭಾರತವನ್ನು ರಚಿಸಿ ನೀನಿದನ್ನು ಭೂಮಿಯಲ್ಲಿ ಎಲ್ಲರಿಗೂ ಮುಟ್ಟಿಸ್ಬೇಕು ಅಂತ ಸೌತಿ ಅಂತ ಒಬ್ಬರಿಗೆ, ಸೌತಿ ಎನ್ನುವರಿಗೆ ಆದೇಶ ಮಾಡಿ. ರೋಮಹರ್ಷಣ ಅಂತ ಕೇಳ್ತೇವಲ್ಲ, ಅವರಿಗೆ ಸೌತಿ ರುವಾಚ ಅಂತ ಬರ್ತದೆ, ಅವರಿಗೆ ರೋಮಹರ್ಷಣ ಅಂತ. ದೇಹದೊಳಗೆ ಕೆಲವು ಘಟನೆಗಳ ನಡೆದಾಗ ಮೈ ಕೂದಲುಗಳೆಲ್ಲ ನೆರವೇರ್ತದೆ, ನಿಮಿರ್ ನಿಲ್ತದೆ. ನಿಮಿರ್ ನಿಂತಾಗ ನಮಗೆ ಒಳಗೆ ಒಂದು ವಿಶೇಷ ಆನಂದ ಆಗಿದೆ ಅಂತ ಅರ್ಥ. ನೋಡ್ರಿ, ಜಗತ್ತಿಗೆ ಮಹಾಭಾರತ ಎಷ್ಟು ದೊಡ್ಡ ಅದ್ಭುತ ಗ್ರಂಥ ಅಂತ ತೋರಿಸ್ಲಿಕ್ಕೇನೆ ವೇದವ್ಯಾಸರು ರೋಮಹರ್ಷಣ ಅನ್ನೋರನ್ನ ಈ ಚಾನಲ್ಗೆ CEO ಅನ್ನು ಮಾಡಿದ್ರಂತೆ. ಇದು ಮಹಾಭಾರತ ಅಂತ ತಿಳ್ಕೊಳ್ಳಿ. ಅಂದರೆ ಇವತ್ತು ಸೀರಿಯಲ್ಗಳನ್ನು ತೋರಿಸುವಾಗ ಒಂದೊಂದು ಕ್ಲಿಪ್ಪನ್ನು ತೆಗೆಯುವಾಗಲೂ ಮನುಷ್ಯನಿಗೆ ಪೂರ್ಣ ತೋರಿಸಲ್ಲ, ಎಲ್ರಿಗೂ ನೋಡ್ಲಿಕ್ಕೆ ಬೇಕಾಗುವ ಹಾಗೆ ಅದರೊಳಗೆ ಒಂದಿಷ್ಟು ಪಾಯಿಂಟ್ಸನ್ನು ಮಾತ್ರ ತೋರಿಸಿ ಸೆರೆ ಹಿಡಿತಾರೆ. ಇವ್ರದ್ದೇ ಇಷ್ಟದ ಅಂದರೆ ಇನ್ನು ವೇದವ್ಯಾಸದ ಆಗಿರಬೇಡ. ನನ್ನ ಮಹಾಭಾರತ ಅಂದರೆ ಕ್ಷಣ ಕ್ಷಣಕ್ಕೆ ನಿಮ್ಮ ಬದುಕಿನ ಉದ್ದಕ್ಕೂ ಕೂಡ ಒಂದೊಂದು ವಿಷಯಗಳು ಶ್ಲೋಕದಿಂದ ಆರಂಭ ಮಾಡಿ ಒಂದೊಂದು ವಿಷಯಗಳು ನಿಮಗೆ ರೋಮಾಂಚನ ಉಂಟು ಮಾಡಲಿಕ್ಕಿದೆ. ಅದಕ್ಕೆ ರೋಮಹರ್ಷಣರನ್ನ ಈ ಮಹಾಭಾರತದ ಪ್ರವೃತ್ತಿಗೆ ಮೊದಲಿಗರನ್ನು ಮಾಡಿಬಿಟ್ರಂತೆ. ಅದೇ ಮುಂದೆ ವೈಶಂಪಾಯನ ಜನಮೇಜಯರ ಮೂಲಕವಾಗಿ ಮತ್ತೆ ಮುಂದುವರೆದುಕೊಂಡು ಬರ್ತದೆ. ಅವ್ರ ಬಗ್ಗೆಯೂ ಸಾಕಷ್ಟು ಹೇಳಲಿಕ್ಕಿದೆ. ಒಬ್ಬೊಬ್ಬ ವ್ಯಕ್ತಿಗಳು ಸಾಧಾರಣ ವ್ಯಕ್ತಿಗಳಲ್ಲ. ವೈಶಂಪಾಯನರು ಸಾಮಾನ್ಯರಲ್ಲ, ಜನಮೇಜಯ ಸಾಮಾನ್ಯನಲ್ಲ. ಅಂದರೆ ಒಂದು ಚಾನಲನ್ನು ಮಾಡಿದವನಿಗೆ ಮುಂದುವರಿಸ್ಕೊಂಡು ಹೋಗುವ ಬಹಳ ದೊಡ್ಡ ಜವಾಬ್ದಾರಿ ಇರ್ತದೆ. ಅದನ್ನೆಲ್ಲ ವೇದವ್ಯಾಸರು ತಲೆಮಾರಿಗೆ ಮಾರ್ಗದರ್ಶನ ಮಾಡಿ ಹೀಗೆ ಹೋಗ್ಬೇಕದು ಅಂತ ಮಾಡಿದ್ರಂತೆ. ಋಗ್ವೇದ, ಯಜುರ್ವೇದ, ಸಾಮವೇದ ವೇದಗಳಾದ್ದರಿಂದ ಸಾಮಾನ್ಯರ ಕೈಯಲ್ಲಿ ಮುಂದುವರಿಸ್ಕೊಂಡು ಹೋಗೋದು ಸುಲಭ ಇರಲಿಲ್ಲ. ಅದಕ್ಕೆ ವೈಶಂಪಾಯನ, ಸುಮಂತು, ಜೈಮಿನಿಗಳಿಗೆಲ್ಲ ಋಷಿಗಳಾದರೂ ಶಕ್ತಿ ಕಡಿಮೆ ಆಗ್ಬೋದೇನೋ ಅಂತ ಹೇಳಿ ಅವರೊಳಗೆ ದೇವತೆಗಳನ್ನು ಪ್ರವೇಶ ಮಾಡಿಸಿದ್ರಂತೆ. ಒಬ್ಬೊಬ್ಬರಲ್ಲಿ ಒಬ್ಬೊಬ್ಬ ದೇವತೆಗಳನ್ನು ಪ್ರವೇಶ ಮಾಡಿಸಿ ಅವರನ್ನು ತಮ್ಮ ಮುಂದೆ ಕೂಡಿಸಿ ಪಾಠ ವೇದವ್ಯಾಸರು ಹೇಳಬೇಕಾದ್ರೆ ಎಲ್ಲ ಋಷಿಗಳಿಗೆ ತಿಳಿದುಕೊಳ್ಳುವ ಶಕ್ತಿ ಕಡಿಮೆ ಇದ್ದದ್ದಕ್ಕೆ ದೇವತೆಗಳಿಗಿರುವ ಸಾಮರ್ಥ್ಯ ಬಹಳ ದೊಡ್ಡದು ಅಂತ ಅವರಿಗೆಲ್ಲ ಪಾಠ ಮಾಡಿದ್ರು. ಎಲಿಜಿಬಿಲಿಟಿ ಟೆಸ್ಟ್ ಅಂತ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ. ಒಂದು ಚಾನಲ್ನಲ್ಲಿ ಒಬ್ಬನನ್ನು ಕೆಲಸಕ್ಕೆ ಅಪಾಯಿಂಟ್ ಮಾಡ್ಕೊಳ್ಬೇಕಾದ್ರೆ ಅವನ ಸಾಮರ್ಥ್ಯ ಎಷ್ಟು, ಅವನ ಬಾಡಿ ಲ್ಯಾಂಗ್ವೇಜ್ ಆಗಿದೆ, ಅವನ ಪ್ರೊನೌನ್ಸಿಯೇಷನ್ ಆಗಿದೆ, ಅವನ ಕಣ್ಣಿನ ನೋಟ ಆಗಿದೆ, ಮುಖದಿಂದ ಎಷ್ಟು ಆಕರ್ಷಿತನ ಎಲ್ಲ ಟೆಸ್ಟ್ ಮಾಡಿ ಒಬ್ಬ ವ್ಯಕ್ತಿನ ಅಪಾಯಿಂಟ್ ಮಾಡ್ಕೊಳ್ತಾರೆ. ಇಲ್ದಿದ್ರೆ ಅವ ಬೇಡ ಅಂತ. ಅವನ ಸಾಮರ್ಥ್ಯ ಕಡಿಮೆ, ನಿನ್ನ ಸಾಮರ್ಥ್ಯ ಕಡಿಮೆ ಇದೆ, ಬೇರೆ ಕೆಲಸಕ್ಕೆ ಬಾ, ನೀನು ಈ ಕೆಲಸಕ್ಕೆ ಬೇಡ ಅಂತಾರೆ. ಮಹಾಭಾರತ ವೇದ ವಿಭಾಗ ಮಾಡಿ ಪುರಾಣ ಮಾಡಿ ಮುಂದುವರಿಸ್ಬೇಕಾದ್ರೆ ಅವರವ್ರದೇ ಸಾಮರ್ಥ್ಯವನ್ನು ಟೆಸ್ಟ್ ಮಾಡಿ ಕಡಿಮೆ ಇದೆ ಅಂದರೆ ಅದಕ್ಕೆ ಟ್ರೈನಿಂಗ್ ಕೊಡಿಸಿ ವಾಪಸ್ ನೀನು ನನ್ನ ಶಿಷ್ಯನಾಗಿ ಬಾ, ಮುಂದೆ ಹೋಗುವಂಥದ್ದು. ಹೀಗೆ ಸುಮಂತು, ವೈಶಂಪಾಯನ, ಜೈಮಿನಿ, ಕಾಶಕೃಷ್ಣ ಇವರನ್ನೆಲ್ಲ ತಮ್ಮ ಶಿಷ್ಯರನ್ನಾಗಿ ನೇಮಕ ಮಾಡಿಕೊಂಡು ಆಮೇಲೆ ಮಹಾಭಾರತ ಮುಂದುವರಿತಾ ಬಂತು. ಕಾಲ ಎಷ್ಟೆಷ್ಟು ಕಳೆದರೂ ಆ ಮಹಾಭಾರತವಾಗಿಯೇ ಉಳಿಸ್ಬೇಕು ಅಂತ ಜವಾಬ್ದಾರಿಯಿಂದ ಮುಂದೆ ಬರ್ತಾ ಬಂತದ್ದು. ವಿಚಿತ್ರ ಅಂದರೆ ಇನ್ನೂ ವೈಶಂಪಾಯನರು ಜನಮೇಜಯನ ಸಂವಾದ ಅಂತ ಮೂಡೇ ಇರಲಿಲ್ಲ ಜಗತ್ತಿನೊಳಗೆ.
ಆಶ್ಚರ್ಯ ನೋಡಿ, ವೇದವ್ಯಾಸರು ಏನು ಮಾಡ್ತಾರೆ, ಮುಂದೊಬ್ಬ ಜನ್ಮೇಜಯ ಅಂತ ಪರೀಕ್ಷಿತನಿಗೆ ಮಗ ಹುಟ್ಲಿಕ್ಕಿದ್ದಾನೆ, ಹಾಗೆ ಬರೀಲಿಲ್ಲ. ಹಾಗೆ ಬರೆದ್ರೆ ಕಥೆಯ ಸ್ವಾರಸ್ಯ ಹೋಗ್ಬಿಡ್ತದೆ. ಅದಕ್ಕೆ ಏನು ಮಾಡ್ತಾರೆ, ಜನಮೇಜಯ ಇನ್ನೂ ಹುಟ್ಟೇ ಇಲ್ಲ, ಜನಮೇಜಯ ಹುಟ್ಟೇ ಇಲ್ಲ, ವೈಶಂಪಾಯನೇನು ಬಂದೇ ಇಲ್ಲ. ಆದರೆ ತಮ್ಮ ಮಹಾಭಾರತದೊಳಗೆ ಮುಂದೆ ಹುಟ್ಲಿಕ್ಕಿದ್ದವರನ್ನ ಜನಮೇಜಯ ಅಂತ ಒಬ್ಬ ಇದ್ದ, ಈ ಕಥೆ ಶುರು ಮಾಡ್ತಾರೆ. ಈ ಕಥೆ ಹೇಳ್ತಾರೆ ಧರ್ಮರಾಜ ಅಂತಿದ್ದ. ಅಂದರೆ ವ್ಯಾಸರ ದೃಷ್ಟಿಯಲ್ಲಿ ಮುಂದೆ ಬರಲಿಕ್ಕಿದ್ದವರೆಲ್ಲ ಇದ್ರು ಅಂತ ಆಗ್ತಾರೆ. ಇದ್ರ ಬಗ್ಗೆ ಒಂದೆರಡು ಅಂಶಗಳನ್ನು ಹಂಚಿಕೊಳ್ಬೇಕು. ಮಧ್ವಾಚಾರ್ಯ ಹೇಳ್ತಾರೆ, ನಮ್ಮ ಗುರುಗಳಾದ ವ್ಯಾಸರ ಹೃದಯ ಅದು ಆಕಾಶದಷ್ಟಿದೆ, ಆಕಾಶದಷ್ಟಿದೆ. ಈ ವೇದ ರಾಶಿಗಳು ಅನಂತ ಅಂತ ನಾವು ನೀವು ಕೇಳ್ತೇವೆ. ವೇದವ್ಯಾಸರ ಹೃದಯಾಕಾಶದಲ್ಲಿ ವೇದ ಎಷ್ಟಿದೆ ಅಂದರೆ ನಕ್ಷತ್ರದಷ್ಟಿದೆ, ನಕ್ಷತ್ರದಷ್ಟಿದೆ. ಮಹಾಭಾರತ ಅದು ಒಂದು ನಕ್ಷತ್ರ. ಕಲ್ಪಿಸ್ಕೊಡ್ರಿ, ನಿಮಗೆ ಗ್ಯಾಲಕ್ಸಿ ಅಂತ ನೋಡ್ತೇವಲ್ಲ, ಅವು ನಿಮ್ಮ ಕಣ್ಣಿಗೆ ಇವತ್ತು ಕಡಿಮೆ ಬೆಳಕು ಕೊಡ್ತಾ ಇದ್ದಾವೆ ಅಂತ. ಹತ್ತಿರದಲ್ಲಿ ಹೋದರೆ ಅವುಗಳ ಬೆಳಕು ಎಷ್ಟಿದೆ ಅಂತ ಗೊತ್ತಾಗ್ತದೆ. ಭೂಮಿಗೆ ಅವುಗಳ ಕಿರಣ ತಾಗಬೇಕಾದ್ರೆ ಬಹಳ ನಿಧಾನ ಆದಾಗ, ನಮಗೆ ಅದರದ್ದು ಕಿರಣ ನೋಡಲಿಕ್ಕೆ ಅದು ನಿಧಾನ ಆದಾಗ ಬಹಳ ಕಡಿಮೆ ಕಾಣಿಸ್ತದೆ. ವೇದವ್ಯಾಸರಿಗೆ ತಮ್ಮ ಹೃದಯಾಕಾಶದೊಳಗಿರುವ ಈ ವೇದ ರಾಶಿಗಳೆಲ್ಲ ನಕ್ಷತ್ರ ಇದ್ದಾಗಿದೆ ಅಂತ. ಪರಮಾಣು ತಾಮ್ಯಾತಿ, ನಕ್ಷತ್ರನೂ ಹೇಳಿಲ್ಲ ಅವರು, ಪರಮಾಣುವಿನಷ್ಟಿದೆ ಅಂತ. ಹಾಗಾಗಿ ಅವರ ಹೃದಯಾಕಾಶದಲ್ಲಿ ಮುಂದೆ ಬರುವ ಮಹಾಭಾರತದ ಎಲ್ಲ ಕಥಾನಕಗಳು ಪ್ರತ್ಯಕ್ಷವಾಗಿ ಈಗಲೇ ಕಾಣಿಸ್ತಿರ್ತವೆ. ನಿಮಗೆ ಅದು ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಇಂಥ ಗುರುಗಳು ನನ್ನ ಗುರುಗಳು ಅಂತ ವೇದವ್ಯಾಸರ ಬಗ್ಗೆ ಮಧ್ವಾಚಾರ್ಯ ಹೇಳ್ತಾರೆ. ಆ ವೇದವ್ಯಾಸರ ಹೃದಯದಲ್ಲಿರುವ ಮಹಾಭಾರತ ಅದು ಒಂದು ಪರಮಾಣು ಅಷ್ಟೇ. ಇದು ಲಕ್ಷ ಗ್ರಂಥಾತ್ಮಕವಾಗಿದೆ. ಎಲ್ಲವನ್ನು ಮನುಷ್ಯರಿಗೆ ಹೇಳಲಿಕ್ಕೆ ಅವಕಾಶ ಇದೆನಾ ಅಂದರೆ ಮನುಷ್ಯರಿಗೆ ಅಷ್ಟು ತಗೊಳ್ಳೋ ಸಾಮರ್ಥ್ಯ ಇಲ್ಲ ಅಂತ. ಆದರೆ ರಚನೆ ಮಾಡಿ ಆಯಿತು. ಅದನ್ನೇನು ಮಾಡಿದರು ಅದನ್ನೂ ಹೇಳ್ತಾರೆ ಭಗವತ್ಪಾದರು. ಒಂದಿಷ್ಟು ಭಾಗವನ್ನು ದೇವತೆಗಳಿಗೆ ಅಂತ ಕಳಿಸಿಬಿಟ್ರು, ಇದು ಅಲ್ಲೇ ಇರಲಿ ಅಂತ. ಹಾಗಾಗಿ ಇವತ್ತಿಗೂ ಮಹಾಭಾರತ ದೇವಲೋಕದೊಳಗೆ ವ್ಯಾಸರಚಿತವಾದದ್ದು ಪೂರ್ಣ ಉಪಲಬ್ಧ ಇದೆ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಮನುಷ್ಯ ಲೋಕದಲ್ಲಿ ಬರುವಾಗ 14 ಅಂಶದಂತೂ ಬರ್ತದೆ, ಸಾಕ 14 ಅಂಶ. ಈ ಕಾರಣದಿಂದಲೂ ಮಹಾಭಾರತ ಎಷ್ಟು ಶ್ರೇಷ್ಠ, ಎಷ್ಟು ಅದ್ಭುತ, ಎಷ್ಟು ವಿಶಾಲ ಅನ್ನೋದ್ರ ಬಗ್ಗೆ ನಾವು ತಿಳುವಳಿಕೆ ಮಾಡಿಕೊಳ್ಬೋದು. ದೇವಲೋಕದಲ್ಲಿ ಪೂರ್ಣ ಅಂಶ, ಮನುಷ್ಯ ಲೋಕಕ್ಕೆ ಬರುವಾಗ 14 ಅಂಶ. ಈ 14 ಅಂಶದಷ್ಟಿರೋ ಮಹಾಭಾರತವನ್ನು ಕೂಡ ಕಾಲ ಕಳೆದ ಹಾಗೆ ಈ ಸ್ಕ್ರಿಪ್ಟಿನ ರೂಪ ಪಡೆದು ಆ ಮಹಾಭಾರತ ಎಲ್ಲರ ಕೈಗೆ ಸೇರೋ ಹಾಗಾಗಿ ಉದಾತ್ತ ದೃಷ್ಟಿ ವೇದವ್ಯಾಸರಿಗಿತ್ತು. ಆದರೆ ಅದು ಯಾರ್ಯಾರ ಕೈ ಸೇರ್ತಲ್ಲ ಅವರಿಗೆ ಅಷ್ಟು ಉದಾತ್ತ ದೃಷ್ಟಿ ಇರಲಿಲ್ಲ. ಸಂಸ್ಕೃತ ವಿದ್ವಾಂಸರು, ಕೋಶ ತಿಳಿದವರು, ವೇದ ತಿಳಿದವರು ಇದ್ದರು. ಅವರೇ ಏನು ಮಾಡಿದರು, ಮಹಾಭಾರತಕ್ಕೆ ಸಾರ್ವಕಾಲಿಕತೆ, ಸಾರ್ವದೈಶಿಕತೆ ಇರೋದನ್ನು ಮರೆತು ತಮ್ಮ ಕಾಲ, ತಮ್ಮ ದೇಶದ ಅನುಗುಣ ತಾವು ಬೆಳವಣಿಗೆ ಆದ ಪರಿಸರದೊಳಗೆ ಆ ಶಬ್ದಕ್ಕೆ ಎಷ್ಟು ಅರ್ಥ ಇತ್ತೋ ಅಷ್ಟೇ ಮಹಾಭಾರತದ ಶಬ್ದಗಳಿಗೆ ಅರ್ಥ ಅಂತ ಮಾಡಿಬಿಟ್ಟು. ಇದೊಂದು ಡ್ರಾಬ್ಯಾಕ್, ಇದು ಒಂದು ವಿಪರ್ಯಾಸ. ಎಲ್ಲ ಕಾಲದಲ್ಲಿ ಹೀಗೆ ಆಗ್ತದೆ. ಇವತ್ತು ಕನ್ನಡದ ಪದ್ಯಗಳ ಬಗ್ಗೆನೂ ಯೋಚಿಸಿ ನೀವು. ಕನ್ನಡದಲ್ಲೇ ಸಾಕಷ್ಟು ಗ್ರಂಥಗಳು ಅದ್ಭುತವಾಗಿ ಕೂಡಿ ಬಂದಿದ್ದಾವೆ. ಆ ಕವಿಗಳು ಒಂದು ಪರಿಸರದಲ್ಲಿ ಬೆಳೆದಿರ್ತಾರೆ. ಬೆಳವಣಿಗೆ ಆದ ಪರಿಸರದ ಪ್ರಭಾವ ಅವರ ಕವಿತೆಯಲ್ಲಿ ಮೂಡಿ ಬರ್ತದೆ, ಅದರ ಛಾಯೆ ಇರ್ತದೆ. ನೀವು ನೋಡ್ಬೋದು ಅದನ್ನು. ಅವರು ಯಾವ ಪರಿಸರದಲ್ಲಿ ಬೆಳವಣಿಗೆ ಆಗಿದ್ರು ಅನ್ನೋದು ಅವರ ಕಾವ್ಯದ ಶಬ್ದಗಳಲ್ಲಿ ಕೊಡುವ ಉದಾಹರಣೆಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಇವರು ಈ ಪರಿಸರದವರು, ಇವರು ಈ ಪರಿಸರದವರು ಅಂತ. ಸುಮ್ಮನೆ ಹಂಗೆ ಉದಾಹರಣೆ ಕೊಟ್ಟಿರ್ತೇನೆ. ಈಗ ಉತ್ತರ ಕರ್ನಾಟಕ ಇದೆ, ದಕ್ಷಿಣ ಕನ್ನಡ ಇದೆ, ಬೆಂಗಳೂರಿನ ಪ್ರಾಂತ, ದಕ್ಷಿಣ ಕರ್ನಾಟಕ ಇದೆ. ಇವೆಲ್ಲ ಯೋಚಿಸ್ತೇವಲ್ಲ, ಸೌತ್, ವೆಸ್ಟ್, ನಾರ್ತ್ ಅಂತ. ಅಲ್ಲಲ್ಲಿ ಭಾಷೆಯ ಸೊಗಡು ಚೇಂಜ್ ಆಗ್ತದೆ. ಆ ಸೊಗಡು ಚೇಂಜ್ ಆದದ್ದು ಅವರ ಕವಿತೆಯಲ್ಲಿ ಸ್ಪಷ್ಟ ಗೊತ್ತಾಗ್ತದೆ. ಪ್ರಾಯಃ ಇವರು ಈ ಪ್ರದೇಶದವರು ಅಂತ ನಿಮಗೆ ಗೊತ್ತಾಗ್ತದೆ. ವೇದವ್ಯಾಸರ ರಚನೆಯಲ್ಲಿ ಬಂದ ಮಹಾಭಾರತಕ್ಕೆ ಯಾವ ಪರಿಸರದ ಪ್ರಭಾವ ಇಲ್ಲ. ಇದು ವಿಚಿತ್ರ.
ಆಮೇಲೆ ಬಂದವರು ಅದಕ್ಕೆ ಪರಿಸರ ಅಂಟಿಸ್ಲಿಕ್ಕೆ ಹೋಗ್ತಾರೆ. ವ್ಯಾಸರು ಹಿಂಗ್ಯಾಕೆ ಮಾಡಿದ್ರು ಅಂದರೆ ಅವರು ಬೆಳೆದದ್ದು ಪರಿಸರ ಆದಿತ್ತು ನೋಡಿ. ಅದಕ್ಕೆ ಬಹುಶಃ ಅವರಿಗೆ ಆ ಗ್ರಂಥ ನಿರ್ಮಿಸುವಾಗಲೂ ಅವ್ರಿಗೆ ಅದೇ ಪರಿಸರದ ಪ್ರಭಾವ ಬಂದಿದೆ. ಹಂಗಿಲ್ಲ, ಇದನ್ನು ಹೇಳಬೇಕಾಗಿದೆ. ಅವರಿಗೆ ಪರಿಸರದ ಪ್ರಭಾವದಿಂದ ಅವರ ಗ್ರಂಥ ಬಂದದ್ದಲ್ಲ. ಎರಡನೇ ಅಂಶ, ತಾವು ಒಂದಿಷ್ಟು ಅನುಭವದಲ್ಲಿ ತಮ್ಮ ಜೀವನದೊಳಗೆ ತಮ್ಮ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ತಮ್ಮದೊಂದೇನೋ ಸಮಾಜ, ಅಲ್ಲೊಂದಿಷ್ಟೇನೋ ಸತ್ಯವನ್ನು ಅನುಭವಿಸಿರ್ತಾರೆ. ಅದಕ್ಕೆ ಕಟು ಸತ್ಯ ಅಂತ ಏನೋ ಒಂದು ಅಂದರೆ ಏನೋ ಒಂದು ಶಬ್ದ ಹೇಳಿ, ಅದನ್ನೆಲ್ಲ ಏನು ಮಾಡ್ತಾರೆ ಅಂದರೆ ತಮ್ಮ ಕವಿತೆಯಲ್ಲಿ ಹಾಕ್ಬಿಡ್ತಾರೆ. ದಾಸರು ಸಾಕಷ್ಟು ಪರಿಸರದೊಳಗೆ ಓಡಾಡ್ತಾ ಇದ್ರು, ತಮ್ಮ ಬದುಕಿನಲ್ಲೂ ಸಾಕಷ್ಟು ಅನುಭವಿಸಿದ್ರು, ಮಕ್ಕಳು, ಹೆಂಡತಿ ಎಲ್ಲ ಅನುಭವಿಸಿದ್ರು. ಅದನ್ನೆಲ್ಲ ದಾಸರು ತಮ್ಮ ಪದಗಳಲ್ಲಿ ಅದರದ್ದು ಇನ್ಫ್ಲುಯೆನ್ಸ್ ಅಂತ ಕರಿತೇವೆ ನಾವು, ಅದರದ್ದೆಲ್ಲ ಇನ್ಫ್ಲುಯೆನ್ಸ್ ಬರಲಿಕ್ಕೆ ಶುರುವಾಯ್ತದೆ. ದಂಡಿಗೆ ಬೆಸ್ತ ಹಿಡಿಸಿದಳವು, ಅದೆಲ್ಲ ಕತೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ಅಂದರೆ ಮನುಷ್ಯ ತನ್ನ ಬದುಕಿನಲ್ಲಿ ತಾನು ಕೌಟುಂಬಿಕವಾಗಿ ಅನುಭವಿಸಿದಂತಹ ಎಷ್ಟೋ ಸತ್ಯಗಳನ್ನು ಅವನು ಎಲ್ಲಿ ಎಕ್ಸ್ಪೋಸ್ ಮಾಡ್ತಾನೆ? ಇನ್ನೊಬ್ಬರ ಹತ್ರ ಮಾತಾಡುವಾಗ, ಗ್ರಂಥ ಬರೆಯುವಾಗ, ಲೇಖನ ಬರೆಯುವಾಗೆಲ್ಲ ಅದೇ ಬಳಸ್ತಾನೆ. ಅವನಿಗೆ ಗೊತ್ತದಷ್ಟೇ, ಯಾಕೆಂದ್ರೆ ಅದು ಅವನ ಅನುಭವಕ್ಕೆ ಒಂದು ಚೌಕಟ್ಟು ಹಾಕ್ಕೊಂಡಿರ್ತಾನೆ, ಅದು ಹಾಗೆ ಬೆಳೆದಿರ್ತದೆ, ಹಾಗೆ ಬರ್ತದೆ. ವೇದವ್ಯಾಸರ ಕೃತಿಗಳ ವೈಶಿಷ್ಟ್ಯ ಏನು ಅಂದರೆ ಯಾವ ಪರಿಸರದ ಇನ್ಫ್ಲುಯೆನ್ಸು ತಗೊಳ್ಳದೆ ಮುಂದೆ ನಡೀಲಿಕ್ಕಿದ್ದಂತಹ 500-600 ವರ್ಷದ ಘಟನೆಯನ್ನು ಆ್ಯಸ್ ಇಟ್ ಈಸ್ ಹೀಗೆ ನಡೀತದೆ ಅಂತ ಒಂದು ಗ್ರಂಥ ರಚನೆ ಮಾಡುವಾಗ, ಒಂದು ಸ್ವಲ್ಪವೂ ಕೂಡ ನಾವು ಅಧ್ಯಯನ ಮಾಡುವಾಗ ಇದು ಮುಂದೆ ನಡೆದದ್ದನ್ನು ಬರೆದ್ರ ಅಥವಾ ಹಿಂದೆ ನಡೆದದ್ದನ್ನು ಈಗಲೇ ನಡೀತು ಅಂತ ಬರೆದ್ರ ಅಂತ ಗೊತ್ತಾಗಲಿಲ್ಲ ಒಬ್ಬರು. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ನನ್ನ ಗುರುಗಳ ಗ್ರಂಥದ ಅಧ್ಯಯನ ಮಾಡುವ ನಿಮಗೊಂದು ಜವಾಬ್ದಾರಿ ಇರಲಿ. ಏನದು ಅಂದರೆ ಅತೀತವನ್ನು ವರ್ತಮಾನದಂತೆ ಹೇಳ್ತಾರೆ. ಅಂದರೆ ಕ್ರಿಯಾಪದದ ಪ್ರಯೋಗಗಳ ಬಗ್ಗೆ ಹೇಳಿದ್ದಾರೆ ಎಲ್ಲ. ಅತೀತವನ್ನ, ಹಿಂದೆ ನಡೆದದ್ದನ್ನು ಹೀಗೆ ನಡೀತು ಅಂತ ಹೇಳ್ತಾರೆ, ಮುಂದೆ ನಡೀಲಿಕ್ಕಿದ್ದದ್ದನ್ನ ಹಿಂದೆ ನಡೆದೋಯ್ತು ಅಂತ ಹೇಳ್ತಾರೆ. ಈ ಜವಾಬ್ದಾರಿ ನಿಮಗೆಲ್ಲ ಇರಲಿ ಓದುವಾಗ ಅಂತ ಮಧ್ವಾಚಾರ್ಯ. ಮುಂದೆ ನಡೀಲಿಕ್ಕಿದೆ, ಅದನ್ನು ನಾವು ಹೇಗೆ ಪ್ರಯೋಗ ಮಾಡಬೇಕು? ಫ್ಯೂಚರ್ ಟರ್ಮ್ಸ್ ಅಲ್ವೇ? ಫ್ಯೂಚರ್ ಟರ್ಮ್, ಪಾಸ್ಟ್ ಟೈಮ್, ಫ್ಯೂಚರ್, ಇವೆಲ್ಲ ವ್ಯವಸ್ಥೆ ಇದೆ ಅಲ್ಲ, ಪ್ರೆಸೆಂಟ್, ಅದನ್ನೆಲ್ಲ ಮಧ್ವಾಚಾರ್ಯ ಏನು ಕೊಡ್ತಾರೆ, ತಿಳಿಸ್ಕೊಡ್ತಾರೆ. ಇದು ನಮ್ಮ ಗುರುಗಳು ಮುಂದೆ ನಡೆದದ್ದನ್ನು ಇಲ್ಲಿ ಹೇಳಿದ್ದಾರೆ, ಆದರೆ ನಡೆದದ್ದು ಅವರಿಗೆ ಬಹಳ ಹತ್ತಿರ ಇದ್ದದ್ರಿಂದ ನಡೀಲಿಕ್ಕಿದ್ದದ್ದು ಅದನ್ನು ನಡೆದೋಯ್ತು ಅಂತ ಹೇಳಿ ಹೇಳ್ತಾರೆ ಅಂತಂತಾರೆ. ಈ ಯೋಚನೆ ನಮಗಿರಬೇಕು, ಇದೊಂದು ನಿರ್ಣಯ. ಈ ರೀತಿ ಮಹಾಭಾರತಕ್ಕಿರುವ ಮತ್ತೊಂದು ಶಕ್ತಿ, ಕಾಲದ ಇನ್ಫ್ಲುಯೆನ್ಸನ್ನು ಅವರು ಬಳಸ್ಕೊಳ್ಳಿಲ್ಲ, ಪರಿಸರದ ಇನ್ಫ್ಲುಯೆನ್ಸನ್ನು ಅದರಲ್ಲಿ ತುರುಕಲಿಲ್ಲ. ಭಾಷೆಗಳೆಲ್ಲವೂ ಕೂಡ ಸರಸವಾದ ಸರಳವಾದ ಭಾಷೆ ಅಂತ ಅನಿಸಿದರೂ ಅರ್ಥ ಮಾತ್ರ ಎಲ್ಲ ಕಾಲಕ್ಕೂ ಅಪ್ಲೈ ಆಗುವಂಥ ಅರ್ಥವನ್ನು ಜಗತ್ತಿಗೆ ಕೊಟ್ಟರು. ಅದಕ್ಕೆ ಆ ಗ್ರಂಥಕ್ಕೆ ಸಾರ್ವಕಾಲಿಕ ಗ್ರಂಥ, ಸಾರ್ವದೈಶಿಕ ಗ್ರಂಥ. ಈಗ ಕೆಲವು ಕಾಲಕ್ಕೆ ಪರಿಮಿತವಾದ ಗ್ರಂಥ ಅಂದರೆ ಎರಡು ಅರ್ಥ, ಅದರಲ್ಲಿ ಒಂದು ಅರ್ಥ ಹೇಳಿ. ಕೆಲವು ಗ್ರಂಥ ಏನು ಅಂದರೆ ಈ ಇಸ್ವಿಯಿಂದ ಈ ಇಸ್ವಿ ತನಕ ಅಷ್ಟೇ ನಿಮಗದು ಬರ್ತದೆ. ಮುಂದಿಂದೊಂದು ಜನ್ರೇಷನ್ ಬಂದಾಗ ಆ ಗ್ರಂಥವನ್ನು ಅಲ್ಲಿರುವ ಜನರೇಷನ್ ಇದೆಯಲ್ಲ ಅದನ್ನು ಔಟ್ಡೇಟೆಡ್ ಅಂತ. ಹಂಗೆ ಎಷ್ಟು ಗ್ರಂಥಗಳಾಗಿಲ್ಲ ಈಗ ನಿಮ್ಮ ಮನೆಯೊಳಗೆ. ಇವತ್ತು ಎಷ್ಟು ಗ್ರಂಥಗಳನ್ನು ನಿಮ್ಮ ಮನೆಯೊಳಗೆ ನಾವೆಲ್ಲ ಅದನ್ನು ಮಾಡದಲ್ಲಿ ಇಟ್ಟಿಲ್ಲ, ಈಗ ಹಾಕಿಟ್ಟಿಲ್ಲ. ಇವತ್ತಿಗೆ ಇದಲ್ಲ ಬಿಡು ಅಂತ ನಾವೇ ತೀರ್ಮಾನ ಮಾಡಿ ಇಟ್ಬಿಟ್ಟಿದ್ದೇವಲ್ಲ. ಹಾಗೆ ಮಹಾಭಾರತವನ್ನು ಈ ಕಾಲಕ್ಕೆ ಈ ಮಹಾಭಾರತ ಪ್ರಸ್ತುತ ಅಲ್ಲ, ಹಿಂಗೆ ಅನಿಸೋದೇ ಇಲ್ಲ. ಮುಂದಿನ ಜನ್ರೇಷನ್ ಬಂತು ಅಂತ ಇಟ್ಕೊಳ್ಳೋಣ, ಆ ಜನ್ರೇಷನಿಗೂ ಇದೇ ಮಹಾಭಾರತ ಅವತ್ತಿನ ಜನ್ರೇಷನಿಗೆ ಬೇಕಾಗುವ ಹಾಗೆ ಅರ್ಥ ತೆರೆದಿರ್ತದೆ, ಅವತ್ತಿನ ಸಮಸ್ಯೆಗಳ ಪರಿಹಾರ ಇರ್ತದೆ. ಹಾಗಾಗಿ ಈ ಗ್ರಂಥಕ್ಕೆ ಸಾರ್ವಕಾಲಿಕತೆ ಇದೆ. ಯಾಕೆ ಈ ರೀತಿ ವಿಷಯ ಹೇಳ್ತಾರೆ ಅಂದರೆ, ಮುಂದೆ ನಡೀಲಿಕ್ಕಿದ್ದ ಗ್ರಂಥ ಅಂತ ಹೇಳಿದ್ರಿಂದ ಅರ್ಜುನನಿಗೆ, ಭೀಮನಿಗೆ, ಧರ್ಮರಾಜನಿಗೆ, ಧೃತರಾಷ್ಟ್ರನಿಗೆ ಒಂದು ಸತ್ಯ ಹೇಳ್ತೀನಿ ನಿಮಗೆ, ಅವರು ಎಲ್ಲ ಮಹಾಭಾರತ ಸ್ಕ್ರಿಪ್ಟನ್ನು ಓದಿದವರು ಅನ್ನೋ ಸತ್ಯವನ್ನು ನಿಮಗೆ ಹೇಳ್ತಾ ಇದ್ದೇನೆ.
ಅದನ್ನು ತಿಳ್ಕೊಳ್ರಿ ಅಂತ ಹೇಳಿ ಅಷ್ಟೇ. ಅಂದ್ರೆ ಅವರಿಗೂ ಒಂದು ಪಠ್ಯಪುಸ್ತಕ ಏನಾಗಲ್ಲ. ಈಗ ಪಠ್ಯಪುಸ್ತಕ ಬೇಕೋ ಬೇಡವೋ? ಭೀಷ್ಮಾಚಾರ್ಯರು 525 ವರ್ಷ ಅಧ್ಯಯನ ಮಾಡಿ ಬಂದರು. ಪರಶುರಾಮ ದೇವರ ಹತ್ರ ಓದಿದ್ರು ಅಂತ ಮಹಾಭಾರತ ಹೇಳ್ತದೆ. ಪರಶುರಾಮ ದೇವರ ಹತ್ರ ಓದಿದ್ರು, ಬೃಹಸ್ಪತ್ಯಾಚಾರ ಹತ್ರ ಏನು ಓದಿದ್ರು? ಪಠ್ಯ ಮಹಾಭಾರತ ಓದಿದ್ರು. ಮಹಾಭಾರತ ಓದಿದ್ರು, ಪಠ್ಯ ಪುಸ್ತಕ ಅದು. ಸುಮ್ಮನೆ ನಾಟಕ ಮಾಡಬಾರ್ದು ಮಹಾಭಾರತದ ಪ್ರವಚನ ಅಂದರೆ. ಅವರಿಗೆಲ್ಲ ಶಿಕ್ಷಣ ಮಹಾಭಾರತದ್ದಾಗಿದೆ, ರಾಮಾಯಣದ್ದಾಗಿದೆ, ಅದನ್ನು ಭಗವತ್ಪಾದರು ಹೇಳ್ತಾರೆ, ಬ್ರಹ್ಮಸೂತ್ರದ್ದಾಗಿದೆ, ವೇದಗಳದ್ದಾಗಿದೆ. ಹಾಗಾಗಿ ಆ ಕಾಲದ ವ್ಯವಸ್ಥೆಗೆ ಅನುಗುಣ ಯೋಚಿಸ್ತಾ ಬಂದರೆ ನಿಮಗೆ ಅವರಿಗೆಲ್ಲ ಶಿಕ್ಷಣದ ಪಠ್ಯ ಪುಸ್ತಕವಾಗೂ ಮಹಾಭಾರತ ಸಿಕ್ಕಿತ್ತು. ಆಶ್ಚರ್ಯದ ಸಂಗತಿ ಇವೆಲ್ಲ ನಿಮಗೆ. ಇವನು ಯೋಚಿಸ್ಬೇಕು ನಾವು. ಇದಾದ ಮೇಲೆ ಮುಂದೆ ಅವರು ಮಹಾಭಾರತ ಕಾಲದೊಳಗೆ ತಾವೂ ಇದ್ರು, ಮಹಾಭಾರತನೂ ಓದಿದ್ರು. ಆಮೇಲೆ ಮುಂದುವರಿಯಿತು, ಮಹಾಭಾರತ ಮುಗಿದೋಯಿತು ಕಥೆ. ಮುಂದುವರೆದ ಜನರೇಷನ್ ಅದೇ ಮಹಾಭಾರತವನ್ನು ಮುಂದುವರಿಸ್ಕೊಂಡು ಬಂತು ಭಾರತ ದೇಶದೊಳಗೆ. ಅದು ಮತ್ತೆ ಮುಂದೆ ಅಧ್ಯಯನದ ಪರಂಪರೆಯಲ್ಲಿ ಬೆಳೀತು. ಆಗಲೂ ಅದೇ ಮಹಾಭಾರತ ಇದೆ. ಅವತ್ತಿನ ಕಾಲದಲ್ಲಿ ಮಹಾಭಾರತಕ್ಕೆ ಮಾತ್ರ ಅಪ್ಲೈ ಮಾಡೋದಲ್ಲ ಅದು. ಇವತ್ತಿನ ಕಾಲದಲ್ಲೂ ಅದನ್ನು ಹೇಗೆ ಅಪ್ಲೈ ಮಾಡಿಕೊಳ್ಬೇಕು ಅದನ್ನು ಈಗಲೂ ಮತ್ತೆ ಮಾಡಿಕೊಂಡಿತ್ತು. ಹೀಗೆ ಸಾರ್ವಕಾಲಿಕ, ಸಾರ್ವದೈಶಿಕ ಅಂದರೆ ಏನು? ಈ ಗ್ರಂಥ ಒಂದು ದೇಶಕ್ಕೆ ಮಾತ್ರ ಸೀಮಿತ ಹಂಗಲ್ಲ ಮಹಾಭಾರತ. ಎಲ್ಲ ದೇಶಕ್ಕೂ ಸೀಮಿತವಾದ ಗ್ರಂಥ ಮಹಾಭಾರತ ಅಂತ ತಿಳ್ಕೊಳ್ಬೇಕಂತ. ಎಲ್ಲ ದೇಶಕ್ಕೂ ಸೀಮಿತ. ಏನು ಹಾಗಂದ್ರೆ ಎಲ್ಲ ದೇಶಕ್ಕೂ ಸೀಮಿತ ಅಂದರೆ, ನಮ್ಮ ಭಾರತದ ಒಂದು ಕಾನ್ಸ್ಟಿಟ್ಯೂಷನ್ ಇದೆ. ಈ ಕಾನ್ಸ್ಟಿಟ್ಯೂಷನ್ ಅಂತೆ ಇನ್ನು 6 ದೇಶಗಳಲ್ಲಿ 6 ಥರದ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿದ್ದಾರೆ. ಆ ಕಾನ್ಸ್ಟಿಟ್ಯೂಷನ್ಗಳದ್ದನ್ನು ಸಂಶೋಧನೆ ಮಾಡಿದರೆ ಗೊತ್ತಾಗ್ತದೆ ಯಾವ್ಯಾವ ಅಂಶದಲ್ಲಿ ಬೇರ್ಪಟ್ಟಿದೆ, ಯಾವ್ಯಾವ ಅಂಶದಲ್ಲಿ ಸಮಾನವಾಗಿದೆ ಅಂತ ತುಲನಾತ್ಮಕವಾಗಿ ನೋಡ್ಬೋದು. ಆ ಕಾನ್ಸ್ಟಿಟ್ಯೂಷನ್ ನಮ್ಮ ದೇಶದಲ್ಲಿ ತಂದರೆ ಅದು ನಮ್ಮ ದೇಶಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಅವರಿಗೆ ಕೊಟ್ಟು ಕಳಿಸುವಂಥದ್ದು. ಅಂತೇವೋ ಇಲ್ಲ. ಮಹಾಭಾರತ ಏನಿದು ಅಂದರೆ ಒಂದು ದೇಶಕ್ಕೆ ಒಂದು ಜನಾಂಗಕ್ಕೆ ಸೀಮಿತವಾದ ವಿಷಯ ಅಲ್ಲಿ ಬರ್ತದೆ ಅಂತಿಲ್ಲ. ಹಂಗೆ ಬಂದರೆ ಅದು ದೇಶಕ್ಕೆ ಸಂಬಂಧಪಟ್ಟ ಗ್ರಂಥ ಅಂತ ಆಗ್ತದೆ. ಅದು ಆ ದೇಶಕ್ಕಷ್ಟೇ, ಅದು ನಮ್ಮ ದೇಶಕ್ಕೆ ತರಬೇಡಿ. ಮಹಾಭಾರತ ಏನಾಗಿದೆ, ಮಾನವರು ಎಷ್ಟು ಕಾಲ ಇರ್ತಾರೋ, ಮಾನವರು ಯಾವ್ಯಾವ ದೇಶಗಳಲ್ಲಿದ್ದಾರೋ ಎಲ್ಲ ದೇಶ ಎಲ್ಲ ಕಾಲದ ಮಾನವರಿಗೂ ಕೂಡ ಅಪ್ಲಿಕೇಬಲ್ ಆಗುವಂತಹ ಗ್ರಂಥ ಅಂದರೆ ಅದು ಮಹಾಭಾರತ. ಆದ್ದರಿಂದ ಅದಕ್ಕೆ ದೇಶದ ಚೌಕಟ್ಟಿಲ್ಲ ಅಂತ ಹೇಳ್ತಾರೆ. ದೇಶದ ಪರಿಮಿತಿ ಇಲ್ಲ, ಕಾಲದ ಪರಿಮಿತಿ ಇಲ್ಲ. ಮುಂದೆ ನಡೆಯುವ ಕಥಾನಕವನ್ನು ಮೊದಲೇ ಬುದ್ಧಿಯಲ್ಲಿ ತಂದುಕೊಂಡು ಹೇಳಿದ್ದಾರೆ. ಆದ್ದರಿಂದ ಭವಿಷ್ಯವನ್ನು ಮೊದಲು ಗ್ರಂಥ ರೂಪದಲ್ಲಿ ಇಳಿಸಿದ್ದಾರೆ. ಆ ಕಾರಣದಿಂದ ಮಹತ್ವ ಇದೆ. ಎಲ್ಲ ತಿಳಿದ ಸರ್ವಜ್ಞರಾದ ವೇದವ್ಯಾಸರು ರಚಿಸಿದ್ರಿಂದ ಆ ಗ್ರಂಥಕ್ಕೆ ಮಹತ್ವ ಇದೆ. ಹೀಗೆಲ್ಲ ಒಂದೊಂದೇ ಕಾರಣಗಳನ್ನು ಹೇಳಿ ಮಹಾಭಾರತದ ಸಾರ್ವಭೌಮತೆಯನ್ನು, ಮಹಾಭಾರತದ ಮಹತ್ವವನ್ನು ಸಾರಿ ಮಧ್ವಾಚಾರ್ಯರು ನಮಗೆ ಕೊಡ್ತಾರೆ. ಇದು ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತಹ ಮತ್ತೊಂದು ವಿಷಯ. ಇಂಥ ಮಹಾಭಾರತ ಎಲ್ರಿಗೂ ಅರ್ಥ ಆಗದೆ ಇರೋ ಹಾಗಾದರೆ, ಹೀಗಿದೆ ಹೇಳಿ ಗೊತ್ತಾಗದೆ ಇರೋ ಹಾಗಾದರೆ, ಅಥವಾ ಇದ್ದುದಕ್ಕೂ ಅಪಾರ್ಥ ಮಾಡಿಬಿಟ್ರೆ ಮಹಾಭಾರತ ವ್ಯರ್ಥ ಆಗಿಬಿಡಲ್ವೇ? ಅದಕ್ಕೆ ವೇದವ್ಯಾಸರು ಆದೇಶ ಮಾಡ್ತಾರೆ, ನಾನು ಬರೆದುಕೊಟ್ಟ ಗ್ರಂಥವನ್ನು ಯಾವ ಅಭಿಪ್ರಾಯದಿಂದ ಬರೆದಿದ್ದೇನೆ ಅಂತ ನೀನೇ ಅದನ್ನು ವಿವರಿಸಿ ಜಗತ್ತಿಗೆ ಹೇಳಿ ಬಾ, ನಿನಗೆ ಆ ಜವಾಬ್ದಾರಿ ಕೊಟ್ಟಿದ್ದೇನೆ ಅಂದ್ರೆ. ಉತ್ತರ ಬದಲಿಯಲ್ಲಿದ್ದ ವೇದವ್ಯಾಸರ ಆದೇಶ ಮಧ್ವಾಚಾರ್ಯರಿಗೆ ಮನಸ್ಸಿಗೆ ಮುಟ್ಟಿತು. ಅದನ್ನು ಶಿರಸಾವಹಿಸಿದ್ರು. ಆಯಿತು, ಬರಿತೇನೆ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡಿದ್ದಾರೆ. ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ. ಮಹಾಭಾರತಕ್ಕೆ ಆಮೇಲೆ ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡಿದ್ದಾರೆ. ಇಂಥ ಮಹಾಭಾರತ ತಾತ್ಪರ್ಯ ನಿರ್ಣಯ ಗುರುಗಳ ಆದೇಶದಂತೆ ರಚಿಸಿದ್ದೇನೆ ಅಂತ ಮಧ್ವಾಚಾರ್ಯರೇ 32ನೇ ಅಧ್ಯಾಯದಲ್ಲಿ ಹೇಳ್ಕೊಳ್ತಾರೆ. ಅವರೇ ಹೇಳ್ತಾರೆ, ನಾನು ಇದನ್ನು ಗ್ರಂಥ ರಚನೆ ಮಾಡಿದೆ. ಮಹಾಭಾರತ ತಾತ್ಪರ್ಯ. ಮಹಾಭಾರತ ಬಿಂಬ, ತಾತ್ಪರ್ಯ ನಿರ್ಣಯ ಮಹಾಭಾರತದ್ದೇ ಮತ್ತೊಂದು ಪ್ರತಿಬಿಂಬ.
ಅಥವಾ ಮಹಾಭಾರತ ವೇದವ್ಯಾಸರಾದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅದು ಮಧ್ವಾಚಾರ್ಯರು ಅಂತ ಭಾವಿಸಬೇಕು. ಮನೆಗಳಲ್ಲಿ ತಾತ್ಪರ್ಯ ನಿರ್ಣಯ ಬೇಕು, ಮನೆಗಳಲ್ಲಿ ಇರಬೇಕು. ಅಂದರೆ ಮಧ್ವಾಚಾರ್ಯರೇ ಇದ್ದಾರೆ ಅಂತ ಅರ್ಥ. ಯಾಕೆಂದರೆ ಈ ತಾತ್ಪರ್ಯ ನಿರ್ಣಯದ ಅಧ್ಯಾಯಗಳ ಸಂಖ್ಯೆ 32. 32 ಅಂದರೆ 32 ಅನ್ನೋದು ಒಂದು ಲಕ್ಷಣದ ವಿಶೇಷ ಸಂಖ್ಯೆ. ದ್ವಾತ್ರಿಂಶ ಲಕ್ಷಣ ಅಂತ ಕೇಳಿದ್ದೇವೆ. ಅದು ಮಧ್ವಾಚಾರ್ಯರ ದೇಹದ ಲಕ್ಷಣ ಇರುತ್ತೆ. ಮಧ್ವರ ದೇಹದ ಲಕ್ಷಣ 32. ಹಾಗಾದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಅಧ್ಯಾಯದ ಸಂಖ್ಯೆಯೂ ಕೂಡ 32. ಈ ಕಾರಣದಿಂದಲೂ ತಾತ್ಪರ್ಯ ನಿರ್ಣಯ ಶ್ರೇಷ್ಠ ಅಂತ ತಿಳ್ಕೊಳ್ಬೇಕಂತ. ಮತ್ತೊಂದು ಅಂಶ ಹೇಳ್ತಾರೆ, ಈ ಗ್ರಂಥ ಮಹಾಭಾರತದ ನಿರ್ಣಯ ರೂಪವಾಗಿ ಅಷ್ಟೇ ಹೊರಟಿದೆ ಅಂತಲ್ಲ. ವೇದ, ಬ್ರಹ್ಮಸೂತ್ರ, ಇನ್ನಿತರ ಬೇರೆ ಬೇರೆ ಶಾಸ್ತ್ರಗಳು, ಹಸ್ತ ಸಾಮುದ್ರಿಕ, ಜ್ಯೋತಿಷ್ಯ, ಛಂದಶಾಸ್ತ್ರ ಎಲ್ಲ ವಿಷಯಗಳ ನಿರ್ಣಯವಾಗಿ ತಾತ್ಪರ್ಯ ನಿರ್ಣಯ ಹೊರಟಿದೆ. ಎಲ್ಲ ವಿಷಯದ ರೂಪದಲ್ಲಿ ವಿಭಾಗ ಮಾಡಲಿಕ್ಕೂ ಬರ್ತದೆ, ಶಾಸ್ತ್ರದ ರೂಪದಲ್ಲಿ ವಿಭಾಗ ಮಾಡಲಿಕ್ಕೂ ಬರ್ತದೆ. ಗಣಿತ ಶಾಸ್ತ್ರ, ಜೈವಿಕ ಶಾಸ್ತ್ರ, ಭೌತಿಕ ಶಾಸ್ತ್ರ ಅಂತ ಇವತ್ತು ಶಾಸ್ತ್ರದ ಹೆಸರನ್ನು ಹೇಳಿ ವಿಭಾಗ ಮಾಡಿ ಮಹಾಭಾರತದಲ್ಲಿ ಇದೆ ಅಂತ ತೋರಿಸ್ತಾರೆ, ತಾತ್ಪರ್ಯ ನಿರ್ಣಯದಲ್ಲೂ ಇದೆ ಅಂತ ತೋರಿಸ್ಲಿಕ್ಕೆ ಬರ್ತದೆ. ವಿಷಯನಿಷ್ಠವಾಗಿ ಹೇಳಲಿಕ್ಕೆ ಬರ್ತದೆ. ಹಾಗಾಗಿ ಈ ಗ್ರಂಥದ ಮಹತ್ವವನ್ನು ನಾವು ತಿಳಿದೇ ಒಳಗೆ ಪ್ರವೇಶ ಮಾಡಬಾರ್ದು. ಇಷ್ಟು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕಿರುವಂತಹ ಮಹತ್ವ. ತ್ರಿವಿಕ್ರಮ ಪಂಡಿತರು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಬಹಳ ಅದ್ಭುತವಾಗಿ ಅನುಸಂಧಾನ ಮಾಡಿಸ್ತಾರೆ. ತಮ್ಮ ತತ್ವಪ್ರದೀಪ ಅಂತ ಭಾಷ್ಯದಲ್ಲಿ ಅದನ್ನು ಕೂಡ ಚಿಂತನೆ ಮಾಡಬೇಕು. ಮತ್ತೊಂದು ವಿಷಯ ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಬಗ್ಗೆ ಹೆಮ್ಮೆಯಿಂದ ನಾವು ನೋಡ್ಕೊಳ್ಬೇಕು. ಇದನ್ನು ಮಹಾಭಾರತಕ್ಕೆ ಮಧ್ವಾಚಾರ್ಯರು ಬರೋಕ್ಕಿಂತ ಪೂರ್ವದಲ್ಲಿ ಮಂಗಳ ಶ್ಲೋಕ ಯಾವುದು ಅಂತ ಬರ್ತೋಗ್ಬಿಟ್ಟಿತ್ತು. ಮಂಗಳ ಶ್ಲೋಕ ಏನು ಸಮಸ್ಯೆ ಇದು? ವೇದವ್ಯಾಸರು ಮಹಾಭಾರತ ರಚಿಸಿದ್ದಾರೆ, ಅದರ ಮಂಗಳ ಶ್ಲೋಕನೇ ಸ್ಕಿಪ್ ಆಗಿದೆ. ಈ ಗ್ರಂಥ ಬರೆಯುವ ಮುನ್ನ ಮಧ್ವಾಚಾರ್ಯ ಏನೆಲ್ಲ ಮಾಡಿದ್ದಾರೆ? ಸಾಮಗ್ರಿಗಳನ್ನು ಕಲೆಕ್ಟ್ ಮಾಡಿದಾರಂತೆ, ಸರ್ವಜ್ಞರಾದರೂ ಕೂಡ. ಸಾಮಗ್ರಿಗಳನ್ನು ಕಲೆಕ್ಟ್ ಮಾಡೋದು ಅಂದರೆ ಏನು? ಒಂದು ಗ್ರಂಥದ ಬಗ್ಗೆ PhD ಮಾಡಬೇಕಾದ್ರೆ ಅದಕ್ಕೆ ತಕ್ಕಂತೆ ಯೂನಿವರ್ಸಿಟಿಗಳನ್ನು ಓಡಾಡಿ ಸಾಮಗ್ರಿಗಳನ್ನು ಕಲೆಕ್ಟ್ ಮಾಡಬೇಕಾಗ್ತದೆ. ಮಧ್ವಾಚಾರ್ಯ ಹೇಳ್ಕೊಳ್ತಾರೆ, ಭಾರತ ದೇಶವನ್ನು ಸಂಚಾರ ಮಾಡಿ ಊರೂರಿನ ಗ್ರಂಥದಲ್ಲಿ ಮಹಾಭಾರತ ಗ್ರಂಥ ನೋಡಿ ಬಂದೆ ಅಂತ ಹೇಳ್ತಾರೆ. ಒಬ್ಬ ಸಂಶೋಧಕನಿಗಿರಬೇಕಾದಂಥ ಲಕ್ಷಣ. ಸುಮ್ಮನೆ ಉಪನ್ಯಾಸ ಮಾಡಿಲ್ಲ, ಸುಮ್ಮನೆ ಅದರ ಬಗ್ಗೆ ಮಾತಾಡ್ತೇನೆ ಅಂತ ತಿಳಿಬೇಡಿ. ಅವರು ಎಲ್ಲ ಕಡೆಯಲ್ಲಿ ಹೋಗಿ ಸಂಶೋಧನೆ ಮಾಡಿ ಗ್ರಂಥಗಳನ್ನು ನೋಡಿ, ತಾಳೆವಾಳೆಗಳನ್ನು ನೋಡಿ ಆಮೇಲೆ ಈ ಗ್ರಂಥವನ್ನು ರಚಿಸಲು ಮಾಡಿದರು. ಉತ್ತರ ಭಾರತದಲ್ಲಿ ಮಹಾಭಾರತದ ಪುಸ್ತಕಗಳು ಅವೈಲೇಬಲ್ ಇದ್ದಾವೆ ಇವತ್ತು, ಆಗಲೂ ಇತ್ತು. ದಕ್ಷಿಣ ಭಾರತದಲ್ಲಿಯೂ ಮಹಾಭಾರತದ ಗ್ರಂಥಗಳು ಲೈಬ್ರರಿಗಳಲ್ಲಿ ಇತ್ತು. ಮಧ್ವಾಚಾರ್ಯ ಎರಡೂ ಲೈಬ್ರರಿಗಳನ್ನು ಓಡಾಡಿದ್ದಾರೆ, ಎರಡೂ ದೇಶಗಳಲ್ಲಿ. ಆಶ್ಚರ್ಯ ಅಂದರೆ ದಕ್ಷಿಣ ಭಾರತದ ಕುಂಭಕೋಣಂ ಅಂತ ಒಂದು, ಕುಂಭಕೋಣ ಅಂತ ಕೇಳಿರ್ಬೇಕಲ್ಲ, ದಕ್ಷಿಣ ಭಾರತದ ಮಹಾಭಾರತದ ಒಂದು ಮ್ಯಾನುಸ್ಕ್ರಿಪ್ಟ್ನಲ್ಲಿ ಮಧ್ವಾಚಾರ್ಯರು ಮಹಾಭಾರತದ ಮೊದಲನೇ ಶ್ಲೋಕ ಇದು ಅಂತ ಪರಿಚಯ ಮಾಡಿಕೊಂಡು, ಸರ್ವಜ್ಞರಾದ ಮಧ್ವಾಚಾರ್ಯರಿಗೆ ಆ ಶ್ಲೋಕ ಸಿಕ್ತು. ಅವರು ಇಲ್ಲಿ ಬರೆಯುವಾಗ ನಿರ್ಣಯ ಮಾಡಿ ಹೇಳ್ತಾರೆ, ಮಹಾಭಾರತದ ವೇದವ್ಯಾಸ ರಚನೆ ಮಾಡಿದ ಮಂಗಳ ಶ್ಲೋಕ ಉಳಿದು ಯಾವ ಮಹಾಭಾರತದ ಪುಸ್ತಕಗಳಲ್ಲಿಯೂ ನನಗೆ ಸಿಗಲಿಲ್ಲ, ಈ ಗ್ರಂಥದಲ್ಲಿ ಸಿಕ್ಕಿದ್ದೇ ನಿಜವಾಗಲೂ ವ್ಯಾಸರು ಮಾಡಿದ ಮಂಗಳ ಶ್ಲೋಕ ಅಂತ ಮಾಡಿ. ಮಂಗಳ ಶ್ಲೋಕನೇ ಇಲ್ಲದೆ ಗ್ರಂಥ ಹೇಗೆ ಅಧ್ಯಯನ ಮಾಡಬೇಕು? ಭಾಗವತ ಪ್ರವಚನ ಅಂತ ಕೂಡಲೇ ಭಾಗವತಕ್ಕೆ ಅಂತ ಮಂಗಳ ಶ್ಲೋಕ ಹೇಳ್ತೀವಷ್ಟೇ, ವ್ಯಾಸ ರಚನೆ ಮಾಡಿದ್ದನ್ನ. ಜನ್ಮಾದ್ಯಸ್ಥೇತೋನ್ಮಯಾತ್ ಅಂತ ಇದು ಭಾಗವತದ ಮೊದಲನೇ ಶ್ಲೋಕ. ಹಾಗೆ ಮಹಾಭಾರತದ ಮೊದಲನೇ ಶ್ಲೋಕ ಯಾವುದು? ಉತ್ತರ ಭಾರತದಲ್ಲಿ ಇವತ್ತಿಗೂ ಯಾರಿಗೆ ಮಧ್ವ ಪರಿಚಯ ಇಲ್ಲ ಅವರೆಲ್ಲ ಇವತ್ತಿಗೂ ಹೇಳುವ ಮಂಗಳ ಶ್ಲೋಕ ಯಾವುದು? ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ. ಇದನ್ನೇ ಮಂಗಳ ಶ್ಲೋಕವಾಗಿ ಅವರೆಲ್ಲರೂ ಪಠಣ ಮಾಡ್ತಾರೆ.
ಮಧ್ವಾಚಾರ್ಯ ಕಂಡುಕೊಂಡ ಸತ್ಯ. ಮಂಗಳ ಶ್ಲೋಕ ಮಹಾಭಾರತಕ್ಕೆ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ಇದು ಮಧ್ವಾಚಾರ್ಯ ಕಂಡುಕೊಂಡ ಸತ್ಯ. ಇದೇ ಮಂಗಳ ಶ್ಲೋಕ ಮಹಾಭಾರತಕ್ಕೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ಅಥೆಂಟಿಕ್ ಆಗಿ ಹೇಳ್ತಾರೆ. ದೇಶೇ ದೇಶೇ ತಥಾ ಗ್ರಂಥ. ನೋಡಿ ಮಧ್ವಾಚಾರ್ಯರ ಮಾತು. ದೇಶೇ ದೇಶೇ, ನಾನು ಭಾರತ ದೇಶದ ಅನೇಕ ಪ್ರದೇಶಗಳಲ್ಲಿ ಹೋಗಿ ಗ್ರಂಥಾಲಯಗಳನ್ನು ಭೇಟಿ ಕೊಟ್ಟು ಅಲ್ಲಿದ್ದ ಪುಸ್ತಕಗಳನ್ನು ತೆರೆದು ಅಲ್ಲಿರುವ ಶ್ಲೋಕಗಳನ್ನೆಲ್ಲ ಸರಿಪಡಿಸಿಕೊಂಡು ಇದು ಮಂಗಳ ಶ್ಲೋಕ ಅಂತ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದೇ ಮಹಾಭಾರತದ ವ್ಯಾಸನ ಮಂಗಳ ಶ್ಲೋಕ. ಎಂಥ ಅನುಗ್ರಹ ಮಧ್ವಾಚಾರ್ಯ ನಮ್ಮ ಮೇಲೆ ಮಾಡಿದ್ದು. ಹಾಗಾಗಿ ಮಹಾಭಾರತದ ಸರಿಯಾದ ಸಂಶೋಧನೆಯ ಕೆಲಸ ಮಾಡಿದವರು ಮಧ್ವಾಚಾರ್ಯರು ಮಾತ್ರ ಅಂತ ತಿಳಿದು ಬರ್ತದೆ. ಮತ್ತೊಂದು ಅಂಶ ಮಹಾಭಾರತ ತಾತ್ಪರ್ಯ ನಿರ್ಣಯದ ಬಗ್ಗೆ. ಮಹಾಭಾರತಕ್ಕೆ ಇಂಟರ್ಪ್ರಿಟೇಷನ್ ಕೊಡುವಾಗ ಭೌತಿಕವಾದ ಅರ್ಥದಲ್ಲಿ ಇಂಟರ್ಪ್ರಿಟೇಷನ್ ಕೊಟ್ಟವರು ಬಹಳ ಜನ. ಎಲ್ಲರೂ ಭೌತಿಕವೇ. ಅದೊಂದು ಅಣ್ಣ ತಮ್ಮ, ಆ ಕಾಲದಲ್ಲಿ ಅವರು ಆಡಿದ ಕಲಹ, ಅವರು ಮಾಡಿದ ಯುದ್ಧ, ರಾಜ್ಯಕ್ಕಾಗಿ ನಡೆದದ್ದು, ಇವನಿಗೆ ಅಧಿಕಾರ ಬೇಕು ಅಂತ ಈತ, ಅವನಿಗೆ ಅಧಿಕಾರ ಬೇಕು ಅಂತ ಆತ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ. ಇದನ್ನೇ ಇಂಟರ್ಪ್ರಿಟೇಷನ್ ಕೊಟ್ಟರು. ಮಹಾಭಾರತ ಅಂತ ಹೀಗೆ ಅಂತ ಹೇಳಿ ಮಧ್ವಾಚಾರ್ಯ ಬಂದರು. ಇದು ಅಣ್ಣ ತಮ್ಮಂದ್ರ ಜಗಳದ ಕಥೆ ಅಲ್ಲ, ಇದು ಭೌತಿಕ ವಿಷಯವನ್ನಷ್ಟೇ ಹೇಳಲಿಕ್ಕೆ ಹೊರಟಿರುವ ಗ್ರಂಥ ಅಲ್ಲ. ಯಾಕಂದರೆ ಇದನ್ನು ರಚನೆ ಮಾಡಿದವನು ಸರ್ವಜ್ಞ. ಇದಕ್ಕೊಂದು ರೂಪರೇಷೆ ಬೇರೆ ಕೊಡಬೇಕು ಅಂತ ಹೇಳಿ. ಏನು ರೂಪರೇಷೆ ಕೊಡಬೇಕು? ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಪರಿಚಕ್ಷತೆ ಅಂತ ಮಧ್ವಾಚಾರ್ಯ ಕೊಟ್ಟರು. ಮಹಾಭಾರತದ ಒಳತಿರಳು ಇದು ಆಧ್ಯಾತ್ಮಿಕ ಗ್ರಂಥ. ಮಾನವ ಕುಲಕ್ಕೆ ಅಧ್ಯಾತ್ಮವನ್ನು ಪರಿಚಯಿಸಬೇಕು ಅಂತ ಹೇಳಿ ವೇದವ್ಯಾಸರು ಈ ಗ್ರಂಥವನ್ನು ರಚಿಸಿದ್ದಾರೆ ಹೊರತು ಅಣ್ಣ ತಮ್ಮಂದ್ರ ಕಲಹಕ್ಕೆ ಸೀಮಿತಗೊಳಿಸುವ ಗ್ರಂಥ ಇದಲ್ಲ ಅಂತ ಮಾಡಿಬಿಟ್ಟು. ಹಾಗೆ ಅಂತ ಗೊತ್ತಾಗಲ್ಲ. ಮಹಾಭಾರತ ನೇರ ನೋಡೋ ನಮಗೆ ಇದರಲ್ಲಿ ಏನು ಅಧ್ಯಾತ್ಮ ಇದೆ ಅಂತ ಅನಿಸ್ತದಲ್ಲ. ಆದರೆ ಮಧ್ವಾಚಾರ್ಯ ಹೇಳ್ತಾರೆ, ನನ್ನ ಗುರುಗಳು ವ್ಯಾಸರು ನನಗೆ ಹೀಗೆ ಪಾಠ ಮಾಡಿದ್ದಾರೆ ಮಹಾಭಾರತವನ್ನು. ಹ್ಯಾಕೆ ಪಾಠ ಮಾಡಿದರು ನೋಡಿ. ಕೃಷ್ಣ ಅಂದರೆ ಪರದೈವ, ಅವನು ಎಲ್ಲೆಡೆ ವ್ಯಾಪಿಸಿರುವವ, ಅವನಿಲ್ಲದ ಜಾಗವೇ ಇಲ್ಲ. ವೇದಗಳು ಹೇಳೋದು ಅವನನ್ನೇ. ಅವನ ತಿಳುವಳಿಕೆಯಿಂದಲೇ ಮುಕ್ತಿ, ಅವನ ತಿಳುವಳಿಕೆಯಿಂದಲೇ ನಾವೆಲ್ಲ ಈ ದುಃಖ ಪರಿಹಾರ ಮಾಡಿಕೊಳ್ಬಹುದು. ಅವನಿಲ್ಲದೆ ಯಾವುದೂ ಇಲ್ಲ. ಈ ತತ್ವ ಮಹಾಭಾರತದಲ್ಲಿ ಬರ್ತದೆ. ಈ ತತ್ವವೇ ಮಹಾಭಾರತ ಹೇಳಿದ್ದು. ಇಂಥ ತತ್ವದ ಅರಿವು ನಮಗೆ ಮೂಡಬೇಕಾದ್ರೆ ಅದಕ್ಕೆ ತಕ್ಕಂತೆ ಸಾಧನೆ ಆಗಬೇಕು. ಇಂಥ ತತ್ವದ ಅರಿವು ಮೂಡಿಕೊಳ್ಳಿಕ್ಕೆ ಸಾಧನೆ ಮಾಡಬೇಕಾದ್ರೆ ಸಾಧನೆಗೆ ಒಬ್ಬ ಸ್ಫೂರ್ತಿ ಬೇಕಲ್ಲ. ಹೀಗೆ ಸಾಧನೆ ಮಾಡಬೇಕು ಅಂದರೆ ಕೃಷ್ಣ ಸಿಗ್ತಾನೆ, ಕೃಷ್ಣನ ಅನುಗ್ರಹ ದೊರೆಯುತ್ತದೆ ಅಂತಕ್ಕೆ ಒಬ್ಬ ಸಾಧಕ ಬೇಕಲ್ಲ, ಸ್ಫೂರ್ತಿ. ಅವನೇ ಭೀಮ. ನೀವು ಭೀಮನನ್ನು ನೋಡಿ ಸಾಧನೆ ಹ್ಯಾಕ್ ಮಾಡಬೇಕು ಅಂತ ಕಲಿಬೇಕು. ಕೃಷ್ಣನನ್ನು ಉಪಾಸನೆ ಮಾಡಬೇಕು, ಕೃಷ್ಣನನ್ನು ಪಡಿಬೇಕು ಅಂತ ನಿಮ್ಮೊಳಗಿದ್ರೆ ಭೀಮನನ್ನು ನೋಡಿ ನನ್ನನ್ನು ಹ್ಯಾಕ್ ಪಡಿಬೇಕು ಅಂತ ತಿಳಿಯಿರಿ ಅಂತ ಹೇಳಲಿಕ್ಕೆ ಮಹಾಭಾರತ ಭೀಮನ ಪಾತ್ರವನ್ನು ತೋರಿಸ್ತಾರೆ. ಅಧ್ಯಾತ್ಮ ಏನಿದೆ ಅಂತ ಕೇಳ್ಬೋದು. ಇದರಲ್ಲಿ ಅಧ್ಯಾತ್ಮ ಏನಿದೆ ಅನುಸಂಧಾನಕ್ಕೆ ತರಿಸ್ತದೆ. ಎಂಥ ಅದ್ಭುತ. ಭೀಮ ಅಂದರೆ 10 ಗುಣಗಳ ರೂಪ. ಭಕ್ತಿ, ಜ್ಞಾನಂ, ಸವೈರಾಗ್ಯಂ, ಪ್ರಜ್ಞಾ, ಮೇಧಾ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲಂಚೈವ. 10 ಆಯ್ತು ಎಣಿಸಿದ್ರೆ. ಈ 10 ಗುಣಗಳೇ ಭೀಮ ಅಂತ ಕಲ್ಪನೆ ಮಾಡಬಹುದು. ಮಹಾಭಾರತದಲ್ಲಿ ಎಲ್ಲೆಲ್ಲಿ
ಭೀಮ ಅಂತ ಒಂದು ಪಾತ್ರದ ಪರಿಚಯ, ಕಥೆಗಳು ಬರ್ತವೆ, ಸಂವಾದ ಬರ್ತದೆ, ಅದೆಲ್ಲ 10 ಗುಣಗಳು ಮಾತನಾಡ್ತಾರೆ ಅಂತ ಅರ್ಥ. ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ, ಈ 10 ಗುಣಗಳ ಪ್ರತೀಕನೇ ಭೀಮ ಅಂತ ಅರ್ಥ. ಅರ್ಜುನ ಶ್ರವಣ ಮನನ ಧ್ಯಾನ ಅರ್ಜುನ ಅಂತ ಭಾವಿಸ್ಬೇಕಂತ. ಶ್ರವಣ ಮನನ ಧ್ಯಾನ, ಎಲ್ಲೆಲ್ಲಿ ಅರ್ಜುನನ ಕಥೆ ಬರ್ತದೆ ಅಲ್ಲೆಲ್ಲ ಶ್ರವಣ ಮನನ ಧ್ಯಾನ ಅಂತ ಭಾವಿಸ್ಬೇಕಂತ. ದ್ರೌಪದಿ ಅವಳು ಯಾರು? ದ್ರೌಪದಿ ಅಂದರೆ ವೇದವಿದ್ಯೆ ಅಂತ ಅರ್ಥ ಮಾಡಿಕೊಳ್ಬೇಕು. ವೇದವಿದ್ಯೆ, ವೇದ, ಉಪನಿಷತ್ತು, ಎಲ್ಲ ಶಾಸ್ತ್ರಗಳು ಅವುಗಳ ವಿದ್ಯೆಯ ರೂಪದಲ್ಲಿ ದ್ರೌಪದಿ ಇದ್ದಾಳೆ ಅಂತ ಭಾವಿಸಬೇಕು. ನಮಗೆಲ್ಲ ತಿಳುವಳಿಕೆ ಕೊಡುವಂತಹ ಪಠ್ಯ ಪುಸ್ತಕ, ಶಿಕ್ಷಣದ ಮೂಲ ಅವರು, ಸ್ರೋತಸ್ಸು. ಸಹದೇವ, ನಕುಲ, ವಿನಯ ಹಾಗೂ ಶೀಲ ಅಂತ ಭಾವಿಸಬೇಕು. ಇವರೆಲ್ಲರಿಗೂ ಅಣ್ಣ ಯಾರಾಗಿದ್ದ? ಯುಧಿಷ್ಠಿರ, ಅವನು ಧರ್ಮ ಅಂತ ಭಾವಿಸ್ಬೇಕಂತ. ಸಹನಶೀಲತೆ ಒಟ್ಟಿಗೆ ಧರ್ಮ, ಸಹನಶೀಲತೆಗಿಂತ ಬೇರ್ಪಟ್ಟ ಧರ್ಮ ಅಂತ ಮತ್ತೊಂದಿಲ್ಲ. ಹಾಗಾಗಿ ಧರ್ಮ ಯುಧಿಷ್ಠಿರ, 10 ಗುಣಗಳು ಭೀಮ, ಶ್ರವಣ ಮನನ ನಿಧಿಧ್ಯಾಸನ ಅರ್ಜುನ, ನಕುಲ ಸಹದೇವ ಅಂದರೆ ವಿನಯಶೀಲಗಳು, ವೇದವಿದ್ಯೆನೇ ದ್ರೌಪದಿ. ಇವೆಲ್ಲ ಸಾಧನ ಪ್ರಪಂಚ. ಇವರನ್ನು ನಾವು ಸ್ಫೂರ್ತಿಯಾಗಿಟ್ಟುಕೊಂಡು ಇವರಂತೆ ನಡೆದ್ರೆ, ಇವರಂತೆ ನಡೆದುಕೊಂಡ್ರೆ, ಇವರಿಗೆ ಬಂದ ಸವಾಲುಗಳನ್ನು ಇವರಂತೆ ನಾವು ಎದುರಿಸಿದರೆ, ಅವರೆಲ್ಲ ಸವಾಲುಗಳನ್ನು ಎದುರಿಸಿದವರೇ ಅಷ್ಟೇ, ಅವರಂತೆ ನಾವು ಸವಾಲುಗಳನ್ನು ಎದುರಿಸಿದರೆ, ಧರ್ಮಕ್ಕಾಗಿ ಬದುಕಿದರೆ, ದೇವರಿಗಾಗಿ ಬದುಕಿದರೆ ಶ್ರೀಕೃಷ್ಣ ಸಿಗ್ತಾನೆ. ಇದೇ ಮಹಾಭಾರತದ ಅಧ್ಯಾತ್ಮ ಅಂತ ಅನುಸಂಧಾನ ಮಾಡಿ. ಇದೇ ಮಹಾಭಾರತದ ಸವಾಲುಗಳು ಏನು ಬರ್ತಾವೆ? ಸವಾಲುಗಳು ಅಂದ್ರೆ ಯಾರು? 2 ಥರ ಇದ್ದಾರೆ. ಕೆಲವು ಸವಾಲುಗಳನ್ನು ಯಾರು ಒಡ್ಡುತ್ತಿರ್ತಾರಲ್ಲ ಅವರನ್ನೇ ನಮ್ಮವರನ್ನಾಗಿ ಮಾಡಿಕೊಳ್ಳೋದು ಗೆಲ್ಲುವುದಂತೆ. ಕೆಲವು ಸವಾಲುಗಳನ್ನು ಯಾರು ಒಡ್ಡುತ್ತಿರ್ತಾರೆ ಅವರನ್ನು ಇಲ್ಲ ಅಂತ ಅನಿಸ್ಕೊಳ್ಳೋದಿದೆ, ಅದನ್ನು ಗೆಲ್ಲೋದಂತೆ. ಸಮಸ್ಯೆ ಏನು ಅಂತ ನೋಡ್ಕೊಳ್ಳಿ, ನೀವೇ ಸ್ಪಷ್ಟ ಅರ್ಥ ಆಗ್ತದೆ. ನಮ್ಮ ದೇಹದ ಕುರುಕ್ಷೇತ್ರದಲ್ಲಿ ಬಹಳ ನಮಗೆ ಸವಾಲುಗಳು ಒಡ್ಡುವಂತೆ ಮಾಡೋ ಯಾವುದು ಅಂದರೆ ನಮ್ಮ ಇಂದ್ರಿಯಗಳು. ಅವರು ಭೀಷ್ಮ, ದ್ರೋಣ, ಕೃಪ ಅವರೆಲ್ಲ ಅವರಂತೆ. ಅವರು ಒಮ್ಮೊಮ್ಮೆ ದುರ್ಯೋಧನ ಹೇಳಿದಾಗೆ ಕೇಳಬೇಕು, ಏನು ಮಾಡೋ ಹಾಗಿಲ್ಲ. ಉಪ್ಪಿನ ಋಣ ಅಂತಂತಿರ್ತಾರಲ್ಲ, ಏನವತ್ತು ಮನಸ್ಸಿನಿಂದ ಒಳಗೆ ಭೀಷ್ಮ ದ್ರೋಣಾದಿಗಳಿಗೆಲ್ಲ ಪಾಂಡವರದೇ ಸರಿ, ಅವರಿಗೆ ರಾಜ್ಯ ಸಿಗಲಿ. ಈ ಇಬ್ಬಂದಿಯ ನೀತಿಗಳು, ವಿರೋಧಗಳು, ವಿರೋಧಾಭಾಸಗಳು ಎಲ್ಲ ಇಲ್ಲೇ ಮಹಾಭಾರತದ ಒಂದೊಂದು ಅಂಶಗಳು ನಿಮ್ಮ ಕಣ್ಣು ಮುಂದೆ ತೆರೆದಿಡ್ತಾರೆ. ಭೀಷ್ಮ ಜಯ ಪಾಂಡವರಿಗೆ ಸಿಗಲಿ ಅನ್ನೋದು, ದುರ್ಯೋಧನ ನಿನ್ನ ಸೇನಾಧಿಪತಿ ನಾನೇ ಆಗ್ತೀನಿ ಅಂತ. ಇದ್ಯಾವ ವ್ಯವಸ್ಥೆ ಹೀಗಿದೆ. ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡಿ. ನಮ್ಮ ಇಂದ್ರಿಯಗಳು ಹಾಗೆ ಮಾಡ್ತವೆ, ನಮ್ಮ ಮನಸ್ಸು ಹೀಗೆ ಮಾಡ್ತಾರೆ. ಒಳಗಡೆಯಲ್ಲಿ ದೇವರಿದ್ದಾನೆ ಕಾಪಾಡ್ತಾನೆ, ಒಳಗಡೆ ಒಂದು ಕಡೆಯಿಂದ ಇರ್ತದೆ. ಮೇಲ್ಮೇಲೆ ಮಾತನಾಡುವಾಗ ಆಸ್ತಿಕರಾಗಿ ನಾವು ಕೂಡ ಎಲ್ಲಿದ್ದಾನೋ ಏನೋ, ಏನು ಕಾಪಾಡ್ತಾನೋ ಏನೋ, ನನಗೆ ಯಾಕೋ ಏನೋ ಅದೇ ಸರಿ ಅನ್ನಿಸ್ತದೆ. ಅವರೆಷ್ಟರಾಗಿದ್ದಾರೋ ಏನೇನೂ ಮಾಡಲ್ಲ ಮತ್ತು ಜೀವನದಲ್ಲಿ ಹೀಗೆ ಆ ಧೋರಣೆಯು ಮನುಷ್ಯನೇ ಸಾಧ್ಯ. ಅಂದರೆ ಈ ಎರಡೆರಡು ದುರ್ಯೋಧನ, ಶಕುನಿ, ದುಶ್ಯಾಸನ, ಜರಾಸಂಧ, ಇದೇನು ಜಯದ್ರಥ, ಇವರೆಲ್ಲರೂ ಇದ್ದಾರೆ. ಇವರೆಲ್ಲ ನಮ್ಮೊಳಗೆ ನಾಸ್ತಿಕತೆ, ವಿಪರೀತ ತಿಳುವಳಿಕೆ, ಅತಿ ಕಾಮುಕತೆ, ಕ್ರೋಧ, ಲೋಭ ಇವುಗಳ ರೂಪದಲ್ಲಿ ಇವರೆಲ್ಲ ಇರ್ತಾರೆ. ಹಾಗಾದರೆ ಮಹಾಭಾರತದ ಯುದ್ಧ ಮುಗಿದು ಹೋಗಿದೆನಾ ಅಥವಾ ಮುಗಿಯೋದೇ ಇಲ್ವಾ? ಅಥವಾ ನೀವು ಅದನ್ನು ಮುಗಿಸ್ಕೊಂಡು ನಮ್ಮ ಬದುಕನ್ನು ಕೃಷ್ಣಮಯವಾಗಿ ಮಾಡಿಕೊಳ್ಳಬೇಕಿದೆನಾ? ಮಹಾಭಾರತ ಸಾರ್ವಕಾಲಿಕ ಸತ್ಯ, ಅದು ಆಧ್ಯಾತ್ಮಿಕ ಗ್ರಂಥ, ಅದು ಎಲ್ಲರನ್ನ ಎತ್ತರಕ್ಕೆ ಕರೆದುಕೊಂಡು ಹೋಗಲಿಕ್ಕಿರುವ ಅದ್ಭುತವಾದ ಮಾರ್ಗದರ್ಶಕ ಗ್ರಂಥ ಅಂತ ಈ ಚಿಂತನೆ ಮಾಡಿ. ಮಹಾಭಾರತವನ್ನು ಮುಗಿಸಿಬಿಟ್ಟವರು ಕೆಲವರಾದರೆ ಮಹಾಭಾರತವನ್ನು ಪ್ರಾರಂಭಿಸಿದವರು ಮಧ್ವಾಚಾರ್ಯರು ಅಂತ ನಾವು ಅನುಸಂಧಾನ ಮಾಡಬೇಕು.
ಅದನ್ನು ಮುಗಿಸಿ ಗಂಟು ಕಟ್ಟಿ ಮಂಗಳಾರತಿಗೆ ಅಂತ ಬಹಳ ಜನ ಇಟ್ಬಿಟ್ರು. ಆರತಿ ಮಾಡಿ ಇಟ್ಬಿಟ್ರು. ನಮಗಲ್ಲಪ್ಪ ಇದು ಅಂತ. ಮಧ್ವಾಚಾರ್ಯರು ಬಂದ ಮೇಲೆ ಅದನ್ಯಾಕೆ ಅದನ್ನು ಗಂಟು ಕಟ್ಟಿಟ್ಟಿದ್ರಿ, ತೆಗಿರಿ ಅದನ್ನು. ನಿಮ್ಮ ಬದುಕಿನುದ್ದಕ್ಕೂ ದಿನಾ ನಡೆಯುವ ಘಟನೆಗಳು ಮೊದಲೇ ಆ ಗ್ರಂಥದಲ್ಲಿ ಹೇಳಿಟ್ಟಿದ್ದಾರೆ. ಆ ಸಮಸ್ಯೆಗಳಿಗೆ ಅದು ಪರಿಹಾರ ಸೂಚಿಸ್ತದೆ. ಅದನ್ನು ಗಂಟು ಬಿಚ್ಚಿ ಅಧ್ಯಯನ ಮಾಡ್ರಿ, ಅದರಲ್ಲಿ ತಲೆ ಖರ್ಚು ಮಾಡ್ರಿ. ನೀವು ಮಾಡಿಕೊಳ್ಳುವ ನಿಮ್ಮ ವ್ಯವಹಾರಕ್ಕೆ ಅದು ಉಪಯೋಗ ಆಗಿದೆ. ಅದು ಆಧ್ಯಾತ್ಮಿಕವಾಗಿಯೂ ಆಗಿದೆ, ನಿಮಗೆ ಸಾಮಾಜಿಕವಾಗಿಯೂ ಆಗಿದೆ, ಸಾಂಸ್ಕೃತಿಕವಾಗಿಯೂ ಸಮಸ್ಯೆಗೆ ಪರಿಹಾರ ಆಗಿದೆ. ನಾನು ಹೇಳಿಕೊಡ್ತೇನೆ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೂಲಕ ಈ ಗ್ರಂಥ ಆಧ್ಯಾತ್ಮಿಕ ಅಂತ ಸಾರಿದ ಮಹಾನುಭಾವರೇ ಮಧ್ವಾಚಾರ್ಯರು ಅಂತ ಹಾರಿಸಿ. ಈ ನಿಟ್ಟಿನಲ್ಲಿ ಕೆಲವು ಸಮಸ್ಯೆ ಅದು ಸಮಕಾಲೀನವಾಗಿಯೂ ಇರ್ತದೆ, ಕೆಲವು ವಿಷಮಕಾಲೀನವಾಗಿಯೂ ಇರ್ತದೆ. ಅದನ್ನು ಪರಿಹಾರ ಹುಡುಕೊಳ್ಳಿಕ್ಕಿಲ್ಲಂತೆ. ಕೆಲವನ್ನ ದೇವಗುಹ್ಯ ಅಂತ ಕೈ ಬಿಡಬೇಕಂತೆ, ಕೆಲವುದನ್ನು ಮಾತ್ರ ಪರಿಹಾರ ಮಾಡಿಕೊಡ್ಬೇಕಂತೆ. ಇದು ಮಧ್ವಾಚಾರ್ಯ ತಾತ್ಪರ್ಯ ನಿರ್ಣಯ ನೋಡಿದಾಗ ನಮಗೆ ಅದ ಅರ್ಥ. ಕೆಲವುದನ್ನು ಆ ಕಾಲದಲ್ಲಿ ಅದು ಒಪ್ಪಿಕೊಂಡ್ರೋ ಬಿಟ್ಟರೋ ಚರ್ಚೆನೂ ಮಾಡಲ್ಲ ಅವ್ರು ಜಾಸ್ತಿ. ಒಂದು ಸ್ವಲ್ಪ ಅದ್ರ ಬಗ್ಗೆ ಹಿಂಟ್ ಕೊಡ್ತಾರೆ, ಹಿಂಗಿದೆ ಅಂತ. ನಾವು ಅದರ ಕಾಲ ವಿಶ್ಲೇಷಣೆ ಮಾಡಿ ಅದು ಹೆಂಗೆ ಒಪ್ಪಿಕೊಂಡ್ರು, ಅದು ಯಾಕೆ ಮಾಡಿದ್ರು, ಅದನ್ನು ಒಪ್ಕೋಬಾರ್ದಾಗಿತ್ತು, ಅದು ಹಿಂಗೆ ನೀವು ಯಾರು ಅದನ್ನು ಮಾತಾಡಲಿಕ್ಕೆ ಅಂತ. ಇಂಥದ್ದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಬಹುಶಃ ನನ್ನ ಭಾಷೆಯೂ ಕೂಡ ಆ ವಿಷಯವನ್ನು ಪೂರ್ಣ ಸೆರೆ ಹಿಡಿಲಿಕ್ಕೆ ಸಮರ್ಥ ಅಲ್ಲ, ನಾನು ಒಪ್ಕೊಂಡ್ಬಿಡ್ತೀನಿ. ಈ ಕಂಟೆಂಟನ್ನು ನನ್ನ ಕನ್ನಡದ ಭಾಷೆ ಪೂರ್ಣ ಸೆರೆ ಹಿಡಿಯಲ್ಲ, ನನಗೆ ಗೊತ್ತಿದೆ. ಆದರೂ ನಿಮ್ಮ ಮುಂದೆ ಹೇಳ್ತೀನಿ. ಈ ಕುಂತಿ ಅಂತ ಒಂದು ಕ್ಯಾರೆಕ್ಟರನ್ನು ಮಹಾಭಾರತ ನಮಗೆ ಎಕ್ಸ್ಪೋಸ್ ಮಾಡ್ತೀವಿ. ಪಾಂಡವರಂಥ ಮಕ್ಕಳನ್ನು ಜಗತ್ತಿಗೆ ಕೊಟ್ಟಳು. ಹುಟ್ಟಿನಿಂದ ಪಾಂಡವರು ಹುಟ್ಟುವ ಮುನ್ನವೂ ಕುಂತಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಅದನ್ನೇ ಮಹಾಭಾರತ ತಿಳಿಸ್ತಾ ಬರ್ತದಲ್ಲ. ಎಷ್ಟು ದೇವರಲ್ಲಿ ಶ್ರದ್ಧೆ ಭಕ್ತಿ ಧರ್ಮದಿಂದ ಮಕ್ಕಳನ್ನು ಬೆಳೆಸಿದಾಳೆ. ಅನಿಸ್ಕೊಂಡದ್ದೆಷ್ಟು ಅವಳು. ಹಸ್ತಿನಾವತಿಗೆ ಬಂದಾಗ ಅವಳು ಅನಿಸ್ಕೊಂಡದ್ದೆಷ್ಟು. ನಮಗೆ ಅವಳ ಬಗ್ಗೆ ಅನುಕಂಪ ಅಲೆಯಾಗಿ ಉಕ್ಕಿ ಬರ್ತದಲ್ವೇ ಹೃದಯದೊಳಗೆ. ಇಷ್ಟು ಕುಂತಿಯ ಪಾತ್ರವನ್ನು ಪರಿಚಯಿಸುವ ಮಹಾಭಾರತ. ಭಗವತ್ಪಾದರು ಹೇಳ್ತಾರೆ ಕುಂತಿ ಎಷ್ಟು ಮಹಾನುಭಾವಳು ಅಂತ. ಆದರೆ ಅವಳ ಇಡೀ ಪಾತ್ರ ಚಿಂತನೆ ಮಾಡುವಾಗ ಅವಳ ಬಗ್ಗೆ ಎಲ್ಲೋ ಒಂದು ಕಡೆಯಿಂದ ಕರ್ಣನನ್ನು ಮೊದಲು ಪಡೆದಲ್ಲ ಅಂತ ಅನ್ನೋದನ್ನು ಎಕ್ಸ್ಪೋಸ್ ಮಾಡ್ತಾರಲ್ಲ, ಕೂಡಲೇ ಕುಂತಿಯ ಬಗ್ಗೆ ನಮಗೆ ಯಾವ ಆ್ಯಂಗಲಲ್ಲಿ ಯೋಚನೆ ಮಾಡಬೇಕು ಅಂತ ಅನಿಸ್ತದೆ. ಏನು ಹೇಳೋಣ, ಹುಡುಗತನ ಅನ್ನೋಣವ, ದಡ್ತನ ಅನ್ನೋಣವ, ಅಥವಾ ದೊಡ್ಡವ್ರ ಕಾಲದಲ್ಲೂ ಹೀಗೆಲ್ಲ ಎಡವಟ್ಟು ನಡೀತಿತ್ತು ಅಂತ ಅದಕ್ಕೊಂದು ಮಾರ್ಕ್ ಹಾಕಿಡೋಣವ, ಅಥವಾ ಅದು ಸರಿನೇ ಅಂತ ಸಮರ್ಥಿಸೋಣವ. ಇಡೀ ಬದುಕಿನುದ್ದಕ್ಕೂ ಕುಂತಿಯ ಜೀವನದೊಳಗೆ ಪಾಂಡವರನ್ನು ಕೊಟ್ಟಳು ಅಂತ ಹೆಮ್ಮೆ ಎಷ್ಟು ಪಡ್ತೇವೋ ಅಷ್ಟೇ ಪ್ರಸಂಗದೊಳಗೆ ಇದೊಂದು ಇಡೀ ಬದುಕಿನೊಳಗೆ ಅವಳಿಗೆ ಕೊರಗು. ಅವಳು ಹೇಗೆ ಅನುಭವಿಸಿರಬೇಡ ಅದನ್ನು. ತನ್ನ ಕಣ್ಣೆದುರುಗಡೆ ಇದ್ದಾನೆ, ತನಗೆ ಗೊತ್ತಿದೆ, ತನ್ನ ಮಗ ಅಂತ ಅವಳಿಗೆ ಮನಸ್ಸು ತುಡಿತಾ ಇದೆ. ಆದರೆ ಹೋಗಿ ನನ್ನ ಮಗನೋ ನೀನು ಅಂತ ಯಾವಾಗಲೂ ಅವನನ್ನು ಹತ್ತಿರದಲ್ಲಿ ಕರೆಯೋ ಹಾಗೆ ಆದರೆ ಈ ಪಾತ್ರವನ್ನು ಮುಂದಿಡ್ತಾರೆ. ಏನು ತಿಳ್ಕೊಳ್ಬೇಕು, ಯಾಕೆ ಹೀಗಾಯಿತು? ಈಗ ನಾನು ಹೇಳಿದ ವಿಷಯಗಳು ಕನ್ನಡದ ಭಾಷೆಯಲ್ಲಿ ಹೇಳಿದೆ. ನಾವು ಮಹಾಭಾರತದೊಳಗೆ ಇಳಿದು ಇದನ್ನು ಅಧ್ಯಯನ ಮಾಡಬೇಕಾಗಿದೆ. ಅಲ್ಲಿ ನನಗಿಂತಲೂ ಚೆನ್ನಾಗೇ ಹೇಳುತ್ತದೆ, ನಿಜ ಅದು. ಆದರೆ ಆಶ್ಚರ್ಯದ ಸಂಗತಿ ಅಂದರೆ ಈ ಪಾತ್ರವನ್ನು ಚಿಂತಿಸಿ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಅಲ್ಲಗಡಿಬೇಕು ಅನ್ನೋದು ಮಹಾಭಾರತದ ಉದ್ದೇಶವ. ಯೋಚಿಸಬೇಕಾದ ಅಂಶ ಇಲ್ಲಿ ಬಂತು. ಕುಂತಿ ಕಥೆ ಕೇಳಿದ್ವಿ, ಕೂಡಲೇ ಹಿಂಗೆ ಮಾಡಬಾರ್ದಾಗಿಟ್ಬಿಟ್ರಿ ಕುಂತಿ. ಹಂಗೆ ಯೋಚಿಸಿ ನಿಲ್ಲಿಸ್ಬೇಕಾ, ಅಥವಾ ಹೀಗೆ ಮಾಡಿದ್ದನ್ನು ಮುಚ್ಚಿಡಬಹುದಾಗಿತ್ತಲ್ಲ ವೇದವ್ಯಾಸರು, ಯಾಕೆ ಹೇಳಿದರು ಅದರ ಮೇಲೆ ನಾನು ವಿಷಯಗಳನ್ನು ಅನುಭವಿಸಬೇಕಾ? ಮುಚ್ಚಿಡ್ಬೋದಲ್ಲ, ಅವರಿಗೊಂದೊಂದು ಸ್ವಾತಂತ್ರ್ಯ ಇದೆ. ಆ ಕುಂತಿಯ ಪಾತ್ರದೊಳಗೆ ಪಾಂಡುರಾಜನ್ ವಿವಾಹ ಮಾಡಿಕೊಂಡು ಮುಂದುವರೆದ ಪಾತ್ರದ ಕಥೆಯನ್ನು ಮಾತ್ರ ಹೇಳಲಿಕ್ಕೂ ವೇದವ್ಯಾಸರಿಗೆ ಬರ್ತಿತ್ತೋ ಇಲ್ಲ? ಇದು ಸಂಶೋಧನೆ ಅಂತದ್ದು.
ಅಂದರೆ ಯಾವುದನ್ನು ಮುಚ್ಚಿಡಬಹುದಾದ ಸ್ವಾತಂತ್ರ್ಯ ಇದೆ ಅದನ್ನೂ ವ್ಯಾಸರು ಎಕ್ಸ್ಪೋಸ್ ಮಾಡ್ತಾರೆ ಅಂದರೆ ಆ ವೇದವ್ಯಾಸರಿಗೆ ಕುಂತಿಯ ವ್ಯಕ್ತಿತ್ವವನ್ನು ನೀವು ನಾವು ಪರಿಚಯಿಸಿ ಹೀಗಳಿಬೇಕು ಅನ್ನೋದಲ್ಲ ಅವ್ರಿಗಿರೋದು. ನಮ್ಮ ಬದುಕಿನಲ್ಲಿ ಒಂದೇನೋ ಮೆಸೇಜ್ ಕೊಡಬೇಕಾಗಿದೆ. ಇವಳೊಬ್ಬಳೇ ಕುಂತಿ ಅಲ್ಲ, ಮುಂದೆ ಕುಂತಿಯ ಸ್ತರದಲ್ಲಿ ಬಹಳಷ್ಟು ಮಹಿಳೆಯರು ಬರಲಿಕ್ಕಿದ್ದಾರೆ. ಸಮಾಜ ಅದನ್ನು ಹೇಗೆ ನೋಡಬಹುದು, ಅದಕ್ಕೆ ನನ್ನ ಮಹಾಭಾರತ ಮಾರ್ಗದರ್ಶಕ. ಈ ವ್ಯವಸ್ಥೆ ಮಾಡಬೇಕಾಗಿದೆ. ಒಬ್ಬಳೇ ದ್ರೌಪದಿ ಅಲ್ಲ, ಒಬ್ಬಳೇ ಅಲ್ಲ ದ್ರೌಪದಿ, 100 ಜನ ದ್ರೌಪದಿಯರಿದ್ದಾರೆ. ಒಬ್ಬನೇ ದುಶ್ಯಾಸನ ಅಲ್ಲ, 100 ಜನ ಕಾಲಕ್ಕೆ ದುಶ್ಯಾಸನರು ಬರ್ತಾರೆ. ನಾವು ಅದನ್ನು ಹ್ಯಾಕ್ ಫೇಸ್ ಮಾಡ್ಬೋದು. ಈ ಒಂದು ಆ್ಯಂಗಲ್ನಿಂದ ಒಂದು ಹೆಣ್ಣನ್ನು ಕೈ ಮಾಡಿ ತೋರಿಸೋದು, ಅಥವಾ ಪಾಂಡವರಂಥ ಮಕ್ಕಳನ್ನು ಕೊಟ್ಲಲ್ಲ ಅಂತ ಅವಳನ್ನು ಗೌರವಿಸೋದು. ಆದರೆ ಒಂದೇ ಹೆಣ್ಣಿನಲ್ಲಿ ಗುಣನೂ ಇದೆ, ದೋಷನೂ ಇದೆ. ಮನುಷ್ಯ ಹ್ಯಾಕ್ ಥಿಂಕ್ ಮಾಡಬೇಕು ಅನ್ನೋದನ್ನ ನಮಗೆ ಹೇಳಿಕೊಳ್ಳಿ ಮಹಾಭಾರತ. ಅದನ್ನು ಅರ್ಥೈಸ್ಕೊಳ್ರಿ ಅಂತ. ಒಬ್ಬನೇ ವ್ಯಕ್ತಿಯಲ್ಲಿ ಗುಣದೋಷಗಳಿರ್ತಾರೆ. ಇದನ್ನು ನಾವು ಕಲಿಯೋದು ಹೇಗೆ? ವೇದವ್ಯಾಸರೇ ಈ ಶಿಕ್ಷಣ ಕೊಡಬೇಕು. ಅದಕ್ಕೆ ಇದನ್ನು ನೈತಿಕ ಶಿಕ್ಷಣ, ನೈತಿಕ ಮೌಲ್ಯ ಇವುಗಳನ್ನು ಜಗತ್ತಿಗೆ ಸಾರಿ ಸಾರಿ ತಿಳಿಸ್ಬೇಕಾಗಿದೆ. ಅದಕ್ಕೆ ಮಹಾಭಾರತ ಬಂದಿದೆ ಅಂತ ನಾವು ಅನುಸಂಧಾನ ಮಾಡಬೇಕು. ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ ಕುಂತಿ ಅಂತ. ನಾಳೆ ನಾಡಿದ್ದು 2 ದಿನ ಇನ್ನೂ ಸಮಯ ಇರೋದರಿಂದ ಮಹಾಭಾರತ ತಾತ್ಪರ್ಯ ನಿರ್ಣಯದ ಒಳಗಿಡಿದು ಪ್ರವೇಶ ಮಾಡಿ ಯಾವ್ಯಾವ ಪಾತ್ರಗಳಿಗೆ ಹೇಗೆ ತಿಳ್ಕೊಳ್ಬೋದು, ಅರ್ಥ ಮಾಡ್ಕೊಳ್ಬೋದು ಸಂದೇಶಗಳನ್ನು ಅಂತ ನೋಡೋ ಪ್ರಯತ್ನ